ಆದರೆ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಅಗ್ರಹಾರದ ವಿಡಿಯೋ ಲೀಕ್ ಹಿಂದಿದ್ಯಾ ಧನ್ವೀರ್ ಕೈವಾಡ. ಪರಪ್ಪನ ಅಗ್ರಹಾರ ಠಾಣೆಗೆ ಜೈಲಾಧಿಕಾರಿ ನಾಗೇರಿ ದೂರು. ದರ್ಶನ್ ಆಪ್ತನ ವಿಚಾರಣೆ ಚುರುಕು. ನಾಯಕತ್ವ ಬದಲಾವಣೆಗೆ ಡಿಸಿಎಂ ರಣತಂತ್ರ. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಹೂಡಿದ್ರ ಬಾಣ. ರಾಹುಲ್ ಗಾಂಧಿ ಜೊತೆ ಚರ್ಚಿಸೋಕೆ ಹಾಕಿದ್ರ ಒತ್ತಡ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ಗೆ ದೂರ. ನವೆಂಬರ್ ಕ್ರಾಂತಿ ಸದ್ದು ಹೆಚ್ಚಾಗ್ತಿದ್ದಂತೆ ಅಂತರ. ಬಯಲಾಯಿತು ಸಿಎಂ ದೆಹಲಿ ಪ್ರವಾಸದ ಲೆಕ್ಕಾಚಾರ. ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ್ದು ದುರಾದೃಷ್ಟಕರ. ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವ ವಿಚಾರ. ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ವಾಕ್ಪ್ರಹಾರ. ಮುಧೋಳದಲ್ಲಿ ಭುಗಿಲೆದ್ದ ಅನ್ನದಾತರ ಕಿಚ್ಚು. ಪ್ರತಿಭಟನಾ ಸ್ಥಳದಲ್ಲಿಯೇ ಅಡುಗೆ ತಯಾರಿಸಿ ಸರ್ಕಾರಕ್ಕೆ ಸೆಡ್ಡು. ರಸ್ತೆಯಲ್ಲೇ ಕುಳಿತು ಊಟ ಮಾಡಿದ ರೈತರು. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 3-4 ದಿನದಿಂದ ಬಹುಶಃ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲು ಪಾಲಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಊಟ ನಿದ್ದೆ ಸರಿಯಾಗಿ ಸೇರ್ತಾ ಇಲ್ವೇನು? ಕಾರಣ ಸ್ಪಷ್ಟ. ಪಾಪ ಅವ್ರ ಅಣ್ಣ ಅಲ್ಲಿ ಒಂದು ಹಾಸಿಗೆ ಒಂದು ದಿಂಬಿಗೋಸ್ಕರ ಕೋರ್ಟ್ನಲ್ಲಿ ಲಾಯರ್ ಇಟ್ಟು ಲಾಯರ್ಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಹೋರಾಟ ಮಾಡ್ತಿದ್ರು ಕೂಡ ಸೌಲಭ್ಯ ಈಗಲೂ ಕೂಡ ಗಗನ ಕುಸುಮ ಆಗಿದೆ ದರ್ಶನ್ ಅವ್ರ ಪಾಲಿಗೆ. ಆದರೆ ದರ್ಶನ್ ಅವರಿರುವ ಅದೇ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಟೆರರಿಸ್ಟ್ಗಳಿಗೆ, ಉಗ್ರಗಾಮಿಗಳಿಗೆ, ರೇಪಿಸ್ಟ್ಗಳಿಗೆ ಮೊಬೈಲು, ಹೆಂಡ, ಟಿವಿಯಲ್ಲಿ ಐಟಮ್ ಸಾಂಗು ಇದೆಲ್ಲವೂ ಕೂಡ ಯಾವುದೇ ಕೋರ್ಟು ಲಾಯರು ಇಡದೆ ಹೋದ್ರೂ ಕೂಡ ಸಿಗ್ತಾ ಇದೆ. ಹೊಟ್ಟೆ ಉರಿಯಲ್ವಾ ಮತ್ತೆ ದರ್ಶನ್ ಅವರ ಅಭಿಮಾನಿಗಳಿಗೆ? ಒಂದು ಹಾಸಿಗೆ, ಒಂದು ದಿಂಬು, ಇದಕ್ಕೋಸ್ಕರ ಅಣ್ಣ ಅಲ್ಲಿ ಕಣ್ಣೀರು ಹಾಕ್ತಾ ಇದ್ರೆ ಅವ್ರಿಗಿಂತ ಘನಘೋರ ಅಪರಾಧ ಮಾಡಿರುವ ಆ ಆರೋಪಿಗಳು, ಅಪರಾಧಿಗಳು ಇಷ್ಟೆಲ್ಲ ರಾಜಾರೋಷವಾಗಿ ಬದುಕ್ತಿದ್ದಾರಲ್ಲ, ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ದಾರೆ. ಜಡ್ಜ್ಗಳಿಗೆ ಇದ್ಕಂಡು ಕುಕ್ಕಲ್ವಾ? ಸರ್ಕಾರಕ್ಕೆ ಇದ್ಕಂಡು ಕುಕ್ಕಲ್ವಾ? ಯಾರೆಲ್ಲ ದರ್ಶನ್ ವಿರುದ್ಧವಾಗಿ ಮಾತನಾಡ್ತಿದ್ರು ಅವ್ರು ಯಾಕೆ ಮಾತನಾಡಲ್ಲ ಪ್ರಶ್ನೆ ಕೇಳ್ತಿದ್ದಾರೆ. ಆನ್ ಅ ಸೀರಿಯಸ್ ನೋಟ್, ದರ್ಶನ್ ಅವ್ರ ವಿಚಾರನ ಪಕ್ಕಕ್ಕಿಟ್ಟು ಗಮನಿಸೋದಾದ್ರೂ ಕೂಡ ಪರಪ್ಪನ ಅಗ್ರಹಾರ ಅನ್ನೋ ರಾಯಲ್ ಪ್ಯಾಲೇಸ್ನಿಂದ ಹೊರಬರ್ತಾ ಇರುವ ಒಂದೊಂದು ವಿಡಿಯೋಗಳು ಕೂಡ ನಮ್ಮ ವ್ಯವಸ್ಥೆಯ ಹುಳುಕನ್ನ ರಾಚಿ ತೋರಿಸ್ತಾ ಇದೆ. ಆದರೆ ಇದರ ಜವಾಬ್ದಾರಿಯನ್ನು ಹೊರಬೇಕಾಗಿರುವ ರಾಜಕೀಯ ಪಕ್ಷಗಳು, ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಬಿಜೆಪಿ ಅನ್ನೋ ಎಟ್ಟಗೇನು ಅದೇ ಹಳೆಯ ರಾಜಕೀಯ ಕೆಸರೆರಚಾಟದಲ್ಲೇ ಭಗ್ನವಾಗಿದೆ. ಫಾರ್ ಗಾಡ್ ಸೇಕ್, ಟೆರರಿಸ್ಟ್ಗಳ ಕೈಯಲ್ಲಿ ಮೊಬೈಲ್, ಅದರಲ್ಲೂ ಕೂಡ ಕಾರಾಗೃಹದಲ್ಲಿ. ಅಂದರೆ ವರ್ಕ್ ಫ್ರಮ್ ಜೈಲ್ ಅನ್ನೋ ಸೌಲಭ್ಯವನ್ನೇನಾದರೂ ಕೊಡ್ಲಿಕ್ಕೆ ಹೊರಟ್ಬಿಟ್ಟಿದ್ಯಾ ಕಾಂಗ್ರೆಸ್ ಸರ್ಕಾರ? ಪ್ರಶ್ನೆ ಕೇಳಬೇಕಲ್ವಾ? ಇದನ್ನು ಒಳಗೊಂಡಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರು ಹೊರಗಿನಿಂದ ಇವತ್ತು ಜಾಯ್ನ್ ಆಗಿದ್ದಾರೆ. ಸ್ಟುಡಿಯೋಗೆ ಬರುವ ನಿರೀಕ್ಷೆ ಇತ್ತು. ಎನಿವೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಹಾಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದ ಬಸವರಾಜ್ ಮಾಲ್ಗತಿ ಸರ್ ಇದ್ದಾರೆ. ಜೆಡಿಎಸ್ನ ವಕ್ತಾರರಾದ ನಾಗೇಂದ್ರ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಹೊತ್ತಿನಲ್ಲಿ ಅರಗ ಜ್ಞಾನೇಂದ್ರ ಅವರು ಕೂಡ ಮಾಜಿ ಮಿನಿಸ್ಟರ್ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಟರಾಜ್ ಗೌಡ್ರೆ, ನಿಮಗೆ ನೇರವಾಗಿ ಪ್ರಶ್ನೆ ಕೇಳಬೇಕು. ಶಕೀಲ್ ಮನ್ನಾ
ಉಗ್ರರನ್ನ ತಯಾರು ಮಾಡಿ ಉಗ್ರಗಾಮಿ ಸಂಘಟನೆಗಳಿಗೆ ಸಪ್ಲೈ ಮಾಡ್ತಾ ಇದ್ದ ಒಬ್ಬ ಟೆರರಿಸ್ಟ್, ಆತನ ಕೈಯಲ್ಲಿ ಮೊಬೈಲ್ ಕೊಟ್ಟು ನಿಮ್ಮ ಸರ್ಕಾರ ವರ್ಕ್ ಫ್ರಮ್ ಜೈಲ್ ಅಂದ್ರೆ ನೀನು ಆಚೆ ಎತ್ಕೊಂಡು ರಿಸ್ಕ್ ತಗೊಳ್ಬೇಡಪ್ಪ, ಜೈಲಲ್ಲಿ ಕುತ್ಕೊಂಡೆ ಯಾರ್ಯಾರನ್ನೆಲ್ಲ ನೀವು ಸ್ಲೀಪರ್ಸ್ ಎಲ್ಲ ರೆಡಿ ಮಾಡಬೇಕು ಮಾಡ್ಕೋ, ಯಾರನ್ನೆಲ್ಲ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಟೆರರಿಸ್ಟ್ ಮಾಡಬೇಕು ಮಾಡ್ಕೋ, ಹಿಂಗೇನಾದ್ರೂ ಒಂದು ಹೊಸ ಯೋಜನೆಯನ್ನ ಕೊಟ್ಟಿದ್ದೀರಾ, ಹೊಸ ಭಾಗ್ಯಗಳನ್ನ, ಹೊಸ ಗ್ಯಾರಂಟಿಯನ್ನ ಕೊಟ್ಟಿದ್ದೀರಾ ಅಂತ ಹೇಳಿ. ಗ್ಯಾರಂಟಿಗಳನ್ನ ಮತ್ತೆ ಭಾಗ್ಯಗಳಿಗೆ ಇಷ್ಟೊಂದು ಕೇವಲವಾಗಿ ಮಾತಾಡೋದು ಬೇಡ. ಕೇವಲ ಅಲ್ಲ ಸರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಕೇವಲ ಅಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಇಲ್ಲ ಪರವಾಗಿಲ್ಲ ನೀವು ಹೇಳಿದೊಳಗೆ ನಾನು ತಗೊಂತೀನಿ. ಆದ್ರೂ ಕೂಡ ಇದೊಂದು ವಿಪರ್ಯಾಸ ಮತ್ತೆ ಈ ತರ ಆಗಬಾರ್ದಾಗಿತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಯಾರು ವಿಚಾರಣಾಧೀನ ಕೈದಿಗಳಿರ್ತಾರೆ, ಯಾರು ಆರೋಪಿ ಅಪರಾಧ ಮಾಡತಕ್ಕಂಥ ಕೈದಿಗಳಿರ್ತಾರೆ, ಅವ್ರಿಗೆಲ್ಲ ಈ ರೀತಿ ಸವಲತ್ತು ಕಾಣ್ತಾ ಇರ್ತಕ್ಕಂಥದ್ದು ಒಂದು ಆಶ್ಚರ್ಯ ಆಗಿದೆ. ನಮಗೂ ಕೂಡ ಇದೊಂದು ಸೋಜಿಗೆ ಆಗಿದೆ. ಯಾಕಂದ್ರೆ ಈ ತರದ್ದು ಮಾಡಿದ್ರೆ ಎಲ್ಲಿ ಅವ್ರಿಗೆ ಶಿಕ್ಷೆ ಅನ್ನೋದಿಲ್ಲ ಅನ್ಸುತ್ತೆ, ಅವ್ರಿಗಲ್ಲೆಲ್ಲೋ ಎಲ್ಲ ಒಂದು ಸುಖ ಸಂಪತ್ತಲ್ಲಿದ್ದೀವಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇದನ್ನ ಸರ್ಕಾರ ಕೂಡ ಗೃಹ ಇಲಾಖೆ ಇದನ್ನ ಕಠಿಣವಾಗಿ ಪರಿಗಣಿಸಿದೆ. ಆಮೇಲೆ ಇದ್ರ ಮೇಲೆ ಅವ್ರ ಮೇಲೆ ಯಾರೋ ಕೆಲವು ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದೆ, ಅದನ್ನ ಸಸ್ಪೆಂಡ್ ಮಾಡಿದೆ, ಕೆಲವ್ರನ್ನ FIR ಆಗಿದೆ. ಕೆಲವು ಜೈಲುಗಳಲ್ಲಿ, ಇವನ್ ರಾಜ್ಯದ ಇತರ ಜೈಲುಗಳಲ್ಲೂ ಕೂಡ ಕೆಲವು 7 ತಿಂಗಳು ಮುಂಚೆ ಕೆಲವು ವಿಷಯಗಳು ಬಂದಿತ್ತು, ಈ ರೀತಿ ಆಗಿದೆ, ಲೋಪಗಳಾಗ್ತಾ ಇದೆ, ಈ ತರ ಯಾರೋ ಅಧಿಕಾರಿಗಳು ಅಥವಾ ಬೇಜವಾಬ್ದಾರಿಯಿಂದ ಸಿಬ್ಬಂದಿ ವರ್ಗದ ಬೇಜವಾಬ್ದಾರಿಯಿಂದ ನಡೀತಾ ಇದೆ ಅಂತ ಅವ್ರ ಮೇಲೆ ಕ್ರಮ ತಗೊಂಡು ಒಂದು FIR ಕೂಡ ಆಗಿದೆ. ಕಳೆದ 7 ತಿಂಗಳು ಮುಂಚೆ ಕೂಡ ಒಂದು FIR ಆಗಿತ್ತು. ಅವು ಕೂಡ 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಇದು ಮರುಕಳಿಸ್ತಾ ಇರ್ತಕ್ಕಂಥದ್ದು ಒಂದು ಆಘಾತಕಾರಿ ವಿಷಯ. ಅದಕ್ಕಾಗಿ ಜ್ಞಾನೋದಯ ಯಾಕೆ ಗೊತ್ತಾ, ನೀವೇ ಹೇಳ್ದಂಗೆ ನಿಮ್ಮದೇ ಮಾತಿಂದ ತಗೊಂಡು ನಾನು ಪ್ರಶ್ನೆ ಕೇಳ್ತಿದ್ದೀನಿ. 7 ತಿಂಗಳ ಹಿಂದೆ ಸಸ್ಪೆಂಡ್ ಮಾಡಿರೋದು ಯಾವುದೇ ರೀತಿ ಪರಿಣಾಮ ಬೀರಿಲ್ಲ ಅಂತಂದ್ರೆ ಈ ಸಸ್ಪೆನ್ಷನ್ಗೆಲ್ಲ ಹೆದರದಂತ ಗಟ್ಟಿ ಚರ್ಮದ ಎಮ್ಮೆ ಚರ್ಮದ ಕುಳುಗಳು ಆ ಕಾರಾಗೃಹದ ಒಳಗಿದ್ದಾರೆ. ಈ ಸಸ್ಪೆನ್ಷನ್ ಅನ್ನೋ ಈ ನಾಮಕಾವಸ್ತಿಯ ಕ್ರಮ ಇದೆಯಲ್ಲ, ಇದು ಸಾಕಾಗೋದಿಲ್ಲ. ಇದು ಜ್ಞಾನೋದಯ ಆಗ್ಬೇಕಾಗಿತ್ತು. ನೀವು ಪಾಪ ಸಂತಾಪ ಸೂಚಿಸ್ತಿದ್ದೀರಿ ಇವಾಗ. ಇಲ್ಲ ಕೇಳಿ, ಅದಕ್ಕೆ ಗೃಹ ಇಲಾಖೆ ಏನ್ ಮಾಡಿದೆ ಅಂದ್ರೆ ಎಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಭೆಯನ್ನ ಕರೆದು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರ್ಯಾರು ಈ ತರ ಎಲ್ಲೆಲ್ಲ ಅವಕಾಶಗಳಾಗ್ತಾ ಇದೆ, ಯಾರು ಈ ತರ ಆರೋಪಿಗಳಿಗೆ ಅಪರಾಧಿಗಳಿಗೆ ಈ ತರ ಅವಕಾಶಗಳನ್ನ ಮಾಡ್ಕೊಡ್ತಾ ಇದ್ದಾರೆ, ರಾಜ್ಯದ ಎಲ್ಲಾ ಜೈಲುಗಳಲ್ಲೂ ಕೂಡ ಒಂದು ಸೂಕ್ತವಾಗಿ ಒಂದು ಕ್ರಮ ಆಗಬೇಕು. ಮತ್ತೆ ಎಲ್ಲಾ ಕಡೆ ಜಾಸ್ತಿ ಭದ್ರತಾ ವ್ಯವಸ್ಥೆಯನ್ನು ಮಾಡೋದು, CCTV ಜಾಸ್ತಿ ಇನ್ಕ್ರೀಸ್ ಮಾಡುವಂತದ್ದು, ಭದ್ರತೆಯನ್ನ ಇನ್ನೂ ಜಾಸ್ತಿ ಚೆಕ್ ಮಾಡುವಂತದ್ದು, ಯಾವ ಆರೋಪಿಗಳನ್ನ ನೋಡಕ್ಕೆ ಯಾರೋ ಬಂದವರು ಯಾರೋ ಕೊಟ್ಟು ಹೋಗುವಂತದ್ದು, ಆ ತರದೆಲ್ಲ ಆಗಬಾರ್ದು ಅಂತ ಹೇಳಿ ಇವತ್ತು ಸೂಕ್ತ ಕ್ರಮ ತಗೊಳಕ್ಕೆ ಗೃಹ ಮಂತ್ರಿಗಳು ಇವತ್ತೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಸಭೆ ಮಾಡಿದ್ದಾರೆ. ಆಮೇಲೆ ಯಾರ್ಯಾರು ಈವರೆಗೂ ಮಾಡಿದ್ದಾರೆ ಇದಕ್ಕೆ ಕಾರಣ, ಲೋಪಕ್ಕೆ ಕಾರಣ ಅಥವಾ ಉದ್ದೇಶಪೂರ್ವಕ ಅಲ್ಲದನೋ ಯಾರ್ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವರೆಲ್ಲರಿಗೂ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ 4 ಜನ ಅಧಿಕಾರಿಗಳನ್ನ ಕೂಡ ಸಿಬ್ಬಂದಿ ವರ್ಗದವರು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದಕ್ಕೆ ನನ್ಗೆ ಗೊತ್ತಿಲ್ಲ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಇದ್ದಾರೆ. ಅಶೋಕ್ ಗೌಡ್ರೆ, ನೋಡಿ, ಸುಪ್ರೀಂ ಕೋರ್ಟ್ ದರ್ಶನ್ ಅವ್ರ ವಿಚಾರದಲ್ಲಿ ಈ VIP ಕಲ್ಚರು, VIP ಟ್ರೀಟ್ಮೆಂಟು ಜೈಲಿನ ಹೊರಗಿರ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ತಪರಾಕಿ ಹಾಕಿದೆ. ಇದಾದ್ಮೇಲೂ ಕೂಡ ಜೈಲಿನೊಳಗೆ ಇವೆಲ್ಲ ಆಗ್ತಾ ಇದೆ ಅಂತಂದ್ರೆ ಸ್ಟಿಂಗರ್ ಆಪರೇಷನ್ ಮಾಡಿಲ್ಲ ಸರ್. ಅಲ್ಲಿ ನೋಡಿ, ರಾಜಾರೋಷವಾಗಿ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಹಾಗೆ ಮೊಬೈಲ್ ಯೂಸ್ ಮಾಡ್ತಾ ಇರೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋರು ಕೂಡ ಕದ್ದು ಮುಚ್ಚಿ ಮಾಡಿರೋದಲ್ಲ, ರೆಕಾರ್ಡ್ ಮಾಡ್ತಿರೋದು ಗೊತ್ತಾಗಿ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ಯಾರಿಗೂ ಯಾರ ಮೇಲೂ ಭಯ ಇಲ್ಲ, ವ್ಯವಸ್ಥೆ ಮೇಲೆ ಭಯ ಇಲ್ಲ. ಯಾಕಂದ್ರೆ ಸರ್ಕಾರಗಳು ಇರೋದು ಕ್ರಮ ಕೈಗೊಳ್ಳುವುದರಲ್ಲಿ ವಿಫಲವಾಗಿದೆ ಅಂತ ಹೇಳಿ ಅಲ್ಲಿ ಒಳಗಿರೋರ್ಗೂ ಗೊತ್ತಿದೆ. ಸ್ಮಿತಾ, ನಾವು ಏನು ನೋಡಿದ್ದೇವೆ ಅಂತ ಹೇಳಿದ್ರೆ, ಇದು ಒಂದನೇ ಬಾರಿ ಅಲ್ಲ, ಇದು ಹಲವಾರು ಬಾರಿ ಈ ರೀತಿ ವಿಡಿಯೋಸು ಮತ್ತು ಈ ರೀತಿ ಫೋಟೋಗ್ರಾಫ್ಸ್ ಆಚೆ ಬಂದರೂ ಸಹ ಯಾರಿಗೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಒಳಗಡೆ ಇರೋರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಕಾಂಗ್ರೆಸ್ನಲ್ಲಿದ್ದಾಗ, ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಮಾತ್ರ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಅವರು ಏನಾಗಿದೆ, ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನಮಗೆ ಇಷ್ಟು ಕೊಟ್ಬಿಡಿ, ನೀವು ಏನನ್ನ ಮಾಡ್ಕೊಳ್ಳಿ ಒಳಗಡೆ ಅಂತ ಹೇಳಿ. VVIP ಟ್ರೀಟ್ಮೆಂಟು, VVVIP ಟ್ರೀಟ್ಮೆಂಟು ಸಹ ಅಲ್ಲಿ ಸಿಗುತ್ತೆ ಅಂತಕ್ಕಂತಹ ಮಾಹಿತಿ ನನ್ನ ಹತ್ರ ಇದೆ. ಅಂದರೆ ಉದಾಹರಣೆಗೆ ಪ್ರತಿ ದಿವಸ ಅಲ್ಲಿ ಬಿರಿಯಾನಿನೋ ಅಥವಾ ಗಾಂಜಾನೋ ಡ್ರಗ್ಸೋ ಹೋಗ್ತದೆ. ಆಮೇಲೆ ಈಗಾಗಲೇ ಗುಂಡು ತುಂಡು ಅನ್ನತಕ್ಕಂತಹ ಒಂದು ಕಲ್ಚರ್ ಏನಿದೆ ಅದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದೆ. ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಜೈಲ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಸುಧಾರಣೆ ಆಗಿ ಆಚೆ ಬರ್ತಾನೆ ಅಂತ ಹೇಳಿ. ಅವನು ಸಣ್ಣ ಕ್ರಿಮಿನಲ್ ಆದರೆ ದೊಡ್ಡ ಕ್ರಿಮಿನಲ್ ಆಗಿ ಯೂನಿವರ್ಸಿಟಿನಲ್ಲಿ ಗ್ರ್ಯಾಜುಯೇಟ್ ಆಗಿ ದೊಡ್ಡ ಕ್ರಿಮಿನಲ್ ಆಗಿ ಬರ್ತಾನೆ. ಒಂದು ಇಲ್ಲ, ದೊಡ್ಡ ಕ್ರಿಮಿನಲ್ಸ್ ಯಾರ್ಯಾರಿದೆ, ದೊಡ್ಡ ತಿಮಿಂಗ್ಳಗಳು ಯಾರು ಕೂತ್ಕೊಂಡಿದ್ದಾರೆ, ಅವ್ರುಗಳೆಲ್ಲನೂ ಸಹ ಒಂದು ರೆಸಾರ್ಟ್ ಥರ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಇರ್ತಕ್ಕಂತಹದ್ದು ಆಗಿದೆ ಅನ್ನೋದು ಸತ್ಯ. ಅಂದರೆ ಅರ್ಥ ಏನಾಗಿದೆ, ಕಾಂಗ್ರೆಸ್ನ ಸರ್ಕಾರದ ಅವಧಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ನಮಗೆ ಏನಾದರೂ ಮಾಡ್ಕೊಳ್ಳಪ್ಪ ನೀನು, ನಮಗೆ ಎಷ್ಟು ದುಡ್ಡು ಬಂದುಬಿಡಬೇಕು ಅಂದರೆ ಪರಮೇಶ್ವರವ್ರಿಗಂತೂ ಒಂದು ಕಂಟ್ರೋಲೇ ಇಲ್ಲ, CM ಮುಖ್ಯಮಂತ್ರಿಗಳಿಗಂತೂ ಕಂಟ್ರೋಲೇ ಇಲ್ಲ. ಯಾಕೆ ಅಂದರೆ ಇವರೊಂದು ರಿವ್ಯೂ ಮೀಟಿಂಗ್ಸ್ ಮಾಡೋದಿಲ್ಲ. ಆ ಕನ್ಸರ್ನ್ ADGPನ ಕನ್ಸರ್ನ್ DGನ ಕರೆದು, ಆ ಪ್ರಿಸನ್ಸ್ ಯಾರು DG ಇರ್ತಾರೆ, ಕನ್ಸರ್ನ್ ADGP ಇರ್ತಾರೆ, ಅವ್ರನ್ನ ಕರೆದು ಒಂದು ರಿವ್ಯೂ ಮೀಟಿಂಗ್ ಮಾಡಲ್ಲ, ಏನು ನಡೀತಿದೆ ಅಂತ ಹೇಳಲ್ಲ. ಮತ್ತು
ಘನಘೋರ ಅಪರಾಧಗಳನ್ನು ಮಾಡ್ತಕ್ಕಂತಹ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಮಾಡ್ತಕ್ಕಂಥವ್ರ ಹತ್ರ ಮೊಬೈಲ್ ಕೊಟ್ಟಿದ್ದಾರೆ. ಅದು ಇವತ್ತು ನಾನು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಿದ್ದೆ. ಅಲ್ಲಿ ಇವತ್ತು ಸರ್ ನೀವು ಜಾಮರ್ ಇರಲ್ವಾ ಅಲ್ಲಿ ಅಂತ ಕೇಳಿದ್ರೆ ಜಾಮರ್ ಇರುತ್ತೆ. ಏನಕ್ಕೆ ಜಾಮರ್ ಇರುತ್ತೆ? 3Gಗೆ 4Gಗೆ. ಇವತ್ತು ಅಪ್ಡೇಟೆಡ್ ವರ್ಷನ್ ಬಂದಿದೆ 5Gಗೆ ಜಾಮರ್ ಎಲ್ಲ ಹಾಕಿದ್ದಾರೆ. ಅಥವಾ ಕಾನ್ಸ್ಟೇಬಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ರೀತಿ ಒಂದು 2 ಅವರ್ 3 ಅವರ್ ಜಾಮರ್ ಆಫ್ ಮಾಡ್ತಾರೆ. ಅಂದರೆ ಕಾನ್ಸ್ಟೇಬಲಿಂದ ಹಿಡ್ಕೊಂಡು ಯಾರು ಅತ್ಯಂತ ಹಿರಿಯ ಅಧಿಕಾರಿಗಳಿದ್ದಾರೆ ಇವರೆಲ್ಲರೂ ಶಾಮೀಲಾಗಿದ್ದಾರೆ, ಇನ್ಕ್ಲೂಡಿಂಗ್ ಗೃಹ ಸಚಿವರ ವೈಫಲ್ಯತೆ ಇಲ್ಲಿ ಎದ್ದು ಕಾಣುತ್ತಿದೆ ಅಂತಕ್ಕಂತಹ ಮಾಹಿತಿನ ಆ ಜೈಲಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಆನೆಸ್ಟ್ ಆಫೀಸರ್ ನನ್ನ ಹತ್ರ ಇವತ್ತು ಮಾಹಿತಿಯನ್ನು ಶೇರ್ ಆಯ್ತು, ಮಾಡ್ಕೊಂಡಿದ್ದಾರೆ. ನಿಮ್ಮದೇ ಮಾತಿನಿಂದ ನಿಮಗೆ ಪ್ರಶ್ನೆ ಕೇಳ್ತೀನಿ ಅಶೋಕ್ ಗೌಡ್ರೆ. ನೀವಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡೋಷ್ಟು ಕೊಟ್ಬಿಟ್ರೆ ಅವ್ರು ಏನು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿ ಹರ್ಷ ಕೊಲೆ ಆದಾಗ ಶಿವಮೊಗ್ಗದಲ್ಲಿ ಇಟ್ಟಿದ್ರು ಆ ಕೊಲೆ ಆರೋಪಿಗಳನ್ನ. ಅವ್ರು ಬಿರಿಯಾನಿ ತಿನ್ಕೊಂಡು ವಿಡಿಯೋ ಕಾಲ್ ಮಾಡಿದಾಗ ನಿಮ್ ಸರ್ಕಾರ ಆಯ್ತು, ಹಂಗಾದ್ರೆ ನಿಮ್ ಸರ್ಕಾರಕ್ಕೂ ದುಡ್ಡು ತಲುಪಿತ್ತ ಸರ್? ಕೊಡ್ಬೇಕಾದಷ್ಟು ಕೊಟ್ಟಿದ್ರು. ಸತ್ಯವೇ ಅದು. ಯಾಕೆ ಹೇಳ್ತಾರೆ ಹೇಳಿ, ಒಂದು ಸತ್ಯ ಅಂದ್ರೆ ಪಾರ್ಷಲ್ ಸತ್ಯ. ಏನಂದ್ರೆ ನೀವು ಏನು ಹೇಳ್ತೀರಾ, ಅಲ್ಲಲ್ಲ ಪಾರ್ಷಲ್ ಸತ್ಯ ಏನು ಅಂತ ಹೇಳಿದ್ರೆ ಯಾವುದೇ ಸರ್ಕಾರಗಳಿದ್ದಾಗ ಒಂದಷ್ಟು ಅಪರಾಧಗಳನ್ನು ಮಾಡ್ತಕ್ಕಂಥವ್ರು ಮಾಡ್ತಾ ಇರ್ತಾರೆ, ಅದು ಮಾಲ್ಗತಿ ಸರ್ ಹೇಳ್ತಾರೆ. ಆದರೆ ಅದಕ್ಕೆ ನೀವೇನು ಕ್ರಮ ತೆಗೆದುಕೊಂಡ್ರಿ ಸರ್ಕಾರವಾಗಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಈಗ ನಾವೇನಕ್ಕೆ ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಆಗಲೇ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಕಳೆದ 7 ತಿಂಗಳ ಹಿಂದ್ಗಡೆ ನಡೆದಂಥ ಘಟನೆಯಿಂದ ಇವತ್ತವರೆಗೂ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ, ಅಂದರೆ ಅರ್ಥ ಏನು? ಇವತ್ತು ಟೆರರಿಸ್ಟ್ ಹತ್ರ ಇರ್ತಕ್ಕಂತಹ ಮೊಬೈಲ್ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಉಮೇಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ದೊಡ್ಡ ರೇಪಿಸ್ಟು, ಅವನ ಹತ್ರ ಮೊಬೈಲ್ ಇದೆ, ಅವನೊಬ್ಬ ಒಂದು ಐಟಮ್ ಸಾಂಗ್ ಹಾಕ್ಕೊಂಡು ಕುಣಿತಾ ಇದ್ದಾನೆ ಅಂತ ಹೇಳಿದ್ರೆ ಪಾರ್ಟಿ ಮಾಡ್ತಿದ್ದಾರೆ ಅಂದರೆ ಯಾರು ಉತ್ತರ ಕೊಡ್ತಾರೆ? ಅಂದರೆ ನಿಮಗೆ ಯಾವ ರೀತಿ ಭಯನೂ ಇಲ್ಲ. ನೀವು ಯಾವಾಗ ಸಮಾಜದಲ್ಲಿ ಭಯವನ್ನು, ಅಂದರೆ ಈ ಕ್ರಿಮಿನಲ್ಸ್ಗೆ ಭಯ ಅನ್ನತಕ್ಕಂಥದ್ದು ಇಂಪಾರ್ಟೆಂಟು, ಬೇರೆಯವರಿಗೆ ಪ್ರೀತಿ ವಿಶ್ವಾಸ ಇಂಪಾರ್ಟೆಂಟ್, ಆದರೆ ಕ್ರಿಮಿನಲ್ಸ್ಗೆ ಭಯ ಅನ್ನೋದು ಇಂಪಾರ್ಟೆಂಟು. ಇವತ್ತು ಯಾರು ಕಳ್ರಿದ್ದಾರೆ, ಯಾರು ಕಾಕ್ರಿದ್ದಾರೆ, ಏನ್ರಿ ಇವತ್ತು ಹೋಗ್ತಾರೆ ಯಾರೋ ಒಬ್ಬರು ಜಮೀರ್ ಅಹಮದ್ ಫೋನ್ ಮಾಡ್ತಾರೆ, ಬಿಡ್ರಿ ನನ್ನ ಪರವಾಗಿ ನಾನು ಆರಾಮಾಗಿ ತಪ್ಪಿಸ್ಕೊಂಡ್ಬಿಡ್ತೀನಿ, ನನ್ನ ಹತ್ರ ಯಾರೊಬ್ಬ ತಪ್ಪು ಮಾಡಿಬಿಟ್ಟು ಸಿಕ್ಕಾಕೊಂಡಿದ್ದಾನೆ, ಅವನು ಡಿ ಕೆ ಶಿವಕುಮಾರ್ ಹತ್ರ ಫೋನ್ ಮಾಡಿಸ್ತೀನಿ ಬಿಡ್ರಿ ಅಂತ ಹೇಳ್ತಾನೆ ಡೈರೆಕ್ಟಾಗಿ ಪೊಲೀಸರಿಗೆ. ಇಂತಹ ಒಬ್ಬ ಕ್ರಿಮಿನಲ್ಸ್ನ ಬೆಳೆಸ್ತಕ್ಕಂಥ ಸರ್ಕಾರ ಇದ್ರೆ ನೆನ್ಪು ಮಾಡಿದ್ರಿ. ಥ್ಯಾಂಕ್ ಯು ಮಾಲ್ಗತಿ ಸರ್. ಅಂಥದ್ದೊಬ್ಬ ಕ್ರಿಮಿಯನ್ನ ಹಿಡಿದು ಆತನ ಮೇಲಿರೋ ಆರೋಪವನ್ನ ಸಾಬೀತುಪಡಿಸಿ ಆತನಿಗೆ ಶಿಕ್ಷೆ ಆಗುವಾಗ ನೋಡ್ಕೊಳ್ಳೋಷ್ಟೊತ್ತಿಗೆ ಪೊಲೀಸರ ಹೆಣ ಬಿದ್ದೋಗಿರುತ್ತೆ ಸರ್. ಅಂಥದ್ರಲ್ಲಿ ಆತನನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇ 4-5 ವರ್ಷ ಆಚೆ ಬಂದ್ಬಿಡ್ತಾನ ಆತ. ಆದ್ರೆ ಮನಪರಿವರ್ತನೆ ಆಗಿದೆಯಾ ನೋಡಿ? ಆತ ಕೂತಿರುವ ಸೆಲ್ನಲ್ಲಿ ಹಿಂದೆ ಅಶೋಕ್ ಗೌಡ್ರು ಹೇಳ್ದಂಗೆ ಐಟಮ್ ಸಾಂಗ್ ನೋಡ್ತಿದ್ದಾನೆ. ಅಂದ್ರೆ ಒಬ್ಬ ರೇಪಿಸ್ಟ್ಗೆ ಐಟಮ್ ಸಾಂಗ್ ನೋಡ್ಲಿಕ್ಕೆ ಜೈಲಿನಲ್ಲಿ ಅವಕಾಶ ಮಾಡಿಕೊಟ್ಟು ಆಚೆ ಬಿಟ್ಟು ಮತ್ತೊಂದಷ್ಟು ಜನ ಹೆಣ್ಮಕ್ಳ ಮೇಲೆ ರೇಪ್ ಮಾಡ್ಲಿ ಅಂತನಾ ಇದ್ರ ಉದ್ದೇಶ? ನೀವು ಆಗಲೇ ಹೇಳಿದಾಗೆ ವ್ಯವಸ್ಥೆ ಪೂರ ಹಾಳಾಗಿದೆ. ಅಲ್ಲಿ ಏನಿರುವಂಥ ಸಿಬ್ಬಂದಿ ದಪ್ಪ ಚರ್ಮ ಅಂತ ಹೇಳಿದ್ರಲ್ಲ, ಅದು ನಿಜವಾದ ದಪ್ಪ ಚರ್ಮ. ಅವ್ರಿಗೆ ಯಾವುದೇ ಇದು ನಾಟೋದಿಲ್ಲ, ಅಷ್ಟೊಂದು ದಪ್ಪ ಆಗಿದೆ. ಅದಕ್ಕೆಲ್ಲ ಅವರು ಶಾಮೀಲಾಗಿದ್ದಾರೆ. ಅಲ್ಲಿ ಏನಾಗಿದೆ, ಬರೀ ಏನಾದರೂ ಆ್ಯಕ್ಷನ್ ಆದರೆ ಲೋಯರ್ ಲೆವೆಲಲ್ಲಿ ಆ್ಯಕ್ಷನ್ ಆಗ್ತದೆ. ಸೂಪರ್ಡೆಂಟು ಭಾಳ ಆದರೆ ಅಸಿಸ್ಟೆಂಟ್ ಸೂಪರ್ಡೆಂಟು, DSP ಅಲ್ಲೇ ಲೋಕರು. ಇನ್ನು ಜನರಲ್ಲಿ ಏನೋ ಒಂದು ಅಭಿಪ್ರಾಯ ಇದೆ ಅಂದರೆ, ಜೈಲಲ್ಲಿ ಇರುವಂಥ ಏನು ಜೈಲು ಸಿಬ್ಬಂದಿ ಇದ್ದಾರೆ ಅವರೆಲ್ಲ ಪೊಲೀಸರು ಅಂತ ತಿಳ್ಕೊಂಡಿದ್ದಾರೆ. ಜೈಲು ಒಳಗಡೆ ಯಾರೂ ಪೊಲೀಸರು ಇರೋದಿಲ್ಲ, ಹೊರಗಡೆ ಮಾತ್ರ ಗೇಟ್ ಹತ್ರ ಮಾತ್ರ ಒಂದು 8-10 ಜನ ನಮ್ಮ ಸಿವಿಲ್ ಎಲ್ಲ ಅವರು CR ರಿಸರ್ವ್ ಪೊಲೀಸರು ಇರ್ತಾರೆ. ಅವ್ರು ಮಾತ್ರ ಗೇಟ್ ಎಂಟ್ರೆನ್ಸಿಗೆ ಮಾತ್ರ ಇರ್ತಾರೆ, ಒಳಗಡೆ ಎಲ್ಲ ಇವರು ಜೈಲು ಸಿಬ್ಬಂದಿನೇ. ಅಲ್ಲಿ ಏನಾಗಿದೆ, ಪರಪ್ಪನಗ್ರಹದಲ್ಲಿ ಅದು ಇರೋ ಕೆಪಾಸಿಟಿ ಇರೋದು 4-4.5 ಸಾವಿರ. ಬಟ್ ಅಲ್ಲಿ ಇರೋ ಜನ 6.5 ಸಾವಿರ ಚಿಲ್ಲರೆ ಇದ್ದಾರೆ. ಅಲ್ಲಿ ಸಿಬ್ಬಂದಿ ಇರೋದು 300 ಜನ ಮಾತ್ರ. ಬಟ್ ಈಗ ಅವ್ರಿಗೆ ಯಾರು ಲೈಫ್ ಇಂಪ್ರೂವ್ಮೆಂಟ್ ಆಗಿರ್ತದೆ, ಯಾರು ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಅವ್ರಿಗೆ ಲೀಡರ್ಶಿಪ್ ಕೊಟ್ಟು ಮಾನಿಟರ್ ಮಾಡೋಕ್ಕೆ, ಇವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಅವ್ರಿಗೆ ಹಚ್ತಾರೆ. ಹೀಗಾಗಿ ಯಾರು ಮಾತು ಕೇಳೋದಿಲ್ಲ. ಇವರು ಎಲ್ಲ ಅಧಿಕಾರಿಗಳು ಶಾಮೀಲ್ ಇರೋದ್ರಿಂದ ಈ ಒಂದು ಉದಾಹರಣೆ ಹೇಳ್ತೀನಿ ನಾನು. ಹಿಂದೆ ವಿಜಯಲಲಿತಾ ಕೇಸ್ನಲ್ಲಿ ಇವರು ಶಶಿಕಲಾ ಅಂತಿದ್ರು. ಅವಾಗ ರೂಪಾ ಅಂತ DIG ಅವರಿದ್ದರು. ಆ ರೂಪಾ ಅವರು ರೈಟಿಂಗ್ನಲ್ಲಿ ಕೊಟ್ಟರು ಕಂಪ್ಲೇಂಟು. ಈ ADG ಅವರು 2 ಕೋಟಿ ದುಡ್ಡು ತೊಗೊಂಡು VIP ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ಅಂತ ರೈಟಿಂಗ್ನಲ್ಲಿ ಕೊಟ್ಟರು. ಅದ್ರದ್ದು ಎನ್ಕ್ವೈರಿ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಅವರು ತೊಗೊಂಡವರೆಲ್ಲ ರಿಟೈರ್ಡ್ ಆಗಿ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ರಿಜಿಸ್ಟರ್ ಆಗಿಲ್ಲ, FIR ಯಾಕೆ ಮಾಡಲಿಲ್ಲ? ಮತ್ತು ದರ್ಶನದಲ್ಲಿ ರೈಟಿಂಗ್ದಲ್ಲಿ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಯಾಕೆ FIR ಮಾಡಲಿಲ್ಲ? ಇಲ್ಲಿ ಆದರೆ 5 ಮಂದಿ FIR ಮಾಡಿದ್ರು ದರ್ಶನ್ ಕೇಸ್ನಲ್ಲಿ, 17 ಮಂದಿ ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ಸಸ್ಪೆನ್ಷನು ಇಲ್ಲ, FIR ಇಲ್ಲ. ಹೀಗೆ ಮೇಲಾಧಿಕಾರಿಗಳಿಗೆ ಒಂದು ಆಕ್ಷನ್, ಕೆಳಗಿನವ್ರಿಗೆ ಒಂದು ಆಕ್ಷನ್. ಹೀಗಾದ್ರೆ ವ್ಯವಸ್ಥೆ ಹೆಂಗೆ ಬದಲಾವಣೆ ಆಗಬೇಕು? ನನಗೆ ಗೊತ್ತಿಲ್ಲ. ಆಫೀಷಿಯಲಿ ಒಬ್ಬ ಪೊಲೀಸ್ ಆಫೀಸರ್ ಹತ್ರನೇ, ನಿವೃತ್ತ ಪೊಲೀಸ್ ಅಧಿಕಾರಿ ಹತ್ರನೇ ಮಾತನಾಡುವಾಗ ಅವ್ರು ಹೇಳಿದ್ರು, ಪರಪ್ಪನಗ್ರಹಾರ ಕಾರಾಗೃಹದ ಇನ್ಚಾರ್ಜ್ಗೆ ಪ್ರತಿ ತಿಂಗಳಿಗೆ 1 ಕೋಟಿ ರೂಪಾಯಿ ಮಿನಿಮಮ್, 1 ಕೋಟಿ ರೂಪಾಯಿ ಮಿನಿಮಮ್ ಬರ್ತಾ ಇದೆ. ಇದು ಹೆಂಗೆ ಬರ್ತಿದೆ ಅಂತ ಕಂಡಿಡಿಯೋಕೆ ಯಾರು ಬರ್ತಾರೆ ಮುಂದೆ? ಅಂದ್ರೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅನ್ನೋಂಗಾಯ್ತು.
ಯಾಕಂದ್ರೆ ಇದ್ರಲ್ಲಿ ಎಲ್ಲಾರ್ದು ಪಾಲು ಸರ್. ಇಲ್ಲಿ ಬೆಕ್ಕು ಮಾತ್ರ ಹಾಲು ಕುಡಿತಿಲ್ಲ, ಬೇರೆ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಹಾಲು ಕುಡಿತಿದ್ದಾರೆ, ಇನ್ಕ್ಲೂಡಿಂಗ್ ಸರ್ಕಾರದ ಭಾಗವಾಗಿರೋ ಮೇಡಮ್. ಈಗಿರುವಂತ ADGP ಏನಿದ್ದಾರೆ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ದಯಾನಂದ್ ಅವರು. ಅವ್ರು ಈಗಿರೋರಲ್ಲ ಸರ್, ಅದು ಇನ್ ಜನರಲ್ ಇವತ್ತಿಂದಾನೆ ಜಾಯ್ನ್ ಆಗಿದ್ದು. ಹೌದು, ಅದು ಪ್ರತ್ಯೇಕವಾಗಿ ಕೇಳೋಕಿದೆ. ದಯಾನಂದ್ ಅವ್ರ ಬಗ್ಗೆನೇ ಪ್ರತ್ಯೇಕವಾಗಿ ಕೇಳೋದಿದೆ. ಬಟ್ ವ್ಯವಸ್ಥೆ ಅಷ್ಟು ಕರಪ್ಟ್ ಆಗಿದೆ. ವ್ಯವಸ್ಥೆ ಇದೆ, ಒಪ್ಕೋತೀನಿ ನಾನು. ಬಟ್ ಇಂಥ ಕೋಟಿ ಗೀಟಿ ಅವೆಲ್ಲ ಸೋಲ್ಬಿಡ್ರ, ಅಷ್ಟೊಂದು ಏನಿಲ್ಲ. ಅದು ಇನ್ನೊಂದೇನು, ಯಾರು ಜೈಲಿಗಳು VVIPಗಳು ಬರ್ತಾರೆ ಅವಾಗ ಆ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಭಯಂಕರ ಖುಷಿ, ಒಳ್ಳೆ ಗಿರಾಕಿ ಬಂತು ನಮಗೆ ಅಂತ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಹೇಳಿದಷ್ಟು ದುಡ್ಡು ಕೊಡ್ತಾರೆ, ಹೇಳಿದಷ್ಟು ಎಲ್ಲ ಇದು ವ್ಯವಸ್ಥೆ ಮಾಡ್ತಾರೆ. ಈ ಉಳಿದು ಯಾರೂ ಕೇಳೋದಿಲ್ಲ. ಈಗ ಎಷ್ಟೊಂದು ಕರಪ್ಷನ್ ಲೆವೆಲಿಗೆ ಹೋಗಿದೆ ಅಂದರೆ, ಒಬ್ರು ಯಾರಾದರೂ ಬಡ ಜನ ಗಂಡ ಜೈಲಿನಲ್ಲಿ ಏನೋ ಮಾಡಿ ಓದಿದ್ದ, ಪಿಕ್ ಪಾಕೆಟ್ ಮಾಡ್ದ, ಚೈನ್ ಸ್ಯಾಚಿಂಗ್ ಮಾಡ್ದ, ಒಳಗೆ ಬಿದ್ದಂದರೆ ಅವು ಏನೋ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಬಿರಿಯಾನಿ ತೊಗೊಂಡು ಹೋಗಿ ಕೊಡಕ್ಕೆ ಹೋದರೆ ಆ ಬಿರಿಯಾನಿ ಒಳಗಿನ ಪೀಸ್ ಎಲ್ಲ ಹೋಗ್ತಾವೆ, ಚೆಕ್ ಮಾಡೋ ದುಡ್ಡಿಯಲ್ಲಿ ಒಂದು ಮುಕ್ಕಾಲು ಭಾಗ ಇವರೇ ತಿಂತಾರೆ, ಕಾಲು ಭಾಗ ಮಾತ್ರ ಅವನಿಗೆ ಮುಡುತ್ತದೆ. ಇದು ಒಂದು ಎಕ್ಸಾಂಪಲ್, ನಾನು ಸಿಂಪಲ್ ಎಕ್ಸಾಂಪಲ್. ಹಣ್ಣು ಹಂಪಲ 1 ಡಜನ್ 2 ಡಜನ್ ಒಯ್ದರೆ ಅವ್ನಿಗೆ ಮುಟ್ಟೋದು 2 ಹಣ್ಣು ಅವನಿಗೆ. ಆ ಲೆವೆಲ್ದಲ್ಲಿ ಕರಪ್ಷನ್ ಇದೆ. ಅದು ಇದಾಗೋದಿಲ್ಲ. ಇದು ಒಂದೇ ರೀತಿ ಅಲ್ಲ. ಕೆಲವೊಬ್ಬರು ಹೆದರಿಸಿ ಕಂಪ್ಲೇಂಟ್ ಕೆಲಸ ತೊಗೋತಾರೆ, ಫೆಸಿಲಿಟೀಸ್ಗಳನ್ನು ತೊಗೋತಾರೆ, ಹೆದರಿಸ್ತಾರೆ. ನಾನು ಮೈಸೂರಲ್ಲಿ DCP ಆಗಿದ್ದಾಗ ಸೂಪರ್ಡೆಂಟರ್ಗೆ ಧಮಕಿ ಹಾಕ್ತಾರೆ ರೌಡಿ. ಅವನು ಏನು ಹೇಳ್ದ, ನಿನ್ನ ಮಗಳು ಕಾಲೇಜಿಗೆ ಓದ್ತಾಳೆ, ಹುಷಾರಾಗಿರು ನೀನು, ಮುಂದಿನ ವಾರದಲ್ಲಿ ಏನಾಗ್ತದೆ ನೋಡಿ ನಿನ್ನ ಮಗಳಿಗೆ. ಹೋಗಿ ಮನೆಗೆ ಹೇಳಿದ್ರೆ ಹೆಂಡತಿ ಮಕ್ಕಳು ಎಲ್ಲರೂ ಅಳಕ್ಕೆ ಶುರು ಮಾಡಿದ್ರು, ಇದು ಬೇಡ ನೌಕರಿ, ನೀವು ಬೇರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ನಡ್ರಿ, ಬೇರೆ ಕಡೆ ಹೋಗೋಣ ಅಂತ. ಈ ಥರ ಭಯ ಹುಟ್ಟಿಸಿನೂ ಸವಲತ್ತು ತಗೋತಾರೆ. ಆಮೇಲೆ ಇನ್ನೊಂದು 35-40 ಅಡಿ ಎತ್ತರ ಗೋಡಿ ಕಟ್ಟಿದ್ದಾರೆ. ಅಲ್ಲಿ ಯಾವುದು ಜಂಪ್ ಮಾಡಬಾರ್ದು, ಏನೂ ವಸ್ತುಗಳು ಬರಬಾರ್ದು ಅಂತ. ಆದರೆ ಇವರೇನು ಮಾಡ್ತಾರೆ, 4ರಿಂದ 5 ಗಂಟೆವರೆಗೂ ವಾಕಿಂಗ್ ಇರ್ತದೆ, ಆಟ ಆಡ್ಲಿಕ್ಕೆ ಬಿಡ್ತಾರೆ. ಅವಾಗೆ ಅವನು ಒಂದು ಲ್ಯಾಂಡ್ ಮಾರ್ಕ್ ಹೇಳ್ತಾನೆ, ಇಲ್ಲ ಒಂದು ಮರ ಇದೆ, ನೀ ಮರ ಹತ್ರ ಬಾ, ನಾನು ಮೊಬೈಲ್ ಹೋಗಿದ್ದೀನಿ. ಗೇಟ್ ಥ್ರೂನೇ ಎಲ್ಲ ಸಪ್ಲೈ ಅಲ್ಲ, ಅದು ಆಗ್ತದೆ. ಕೆಲವೊಂದು ವಸ್ತುಗಳು ಮೊಬೈಲ್ನಿಂದ ಗಾಂಜಾ ಆ ಕಡೆಯಿಂದ ಹೋಗ್ತಾವೆ ಮೇಡಮ್, ಅದನ್ನು ಆ ಕಡೆಯಿಂದ ಬರ್ತವೆ. ಸೊ ಹೀಗೆ 2-3 ರೀತಿಯಲ್ಲಿ ಸಪ್ಲೈ ಆಗ್ತಿರ್ತದೆ. ಬರೀ ಕರಪ್ಷನ್ ಒಂದೇ ಅಂತಲ್ಲ, ಧಮಕಿ ಹಾಕಿ ಮಾಡ್ಕೋತಾರೆ, ಇವು ಒಳಗಿಂದ ಕರಪ್ಷನ್ನು ಆಗ್ತದೆ. ಇದೇ ಕಾರಣ ಅಂತಿಲ್ಲ. ಅದಕ್ಕೆ ಆಕ್ಷನ್ ಆಗುದೇನಾಗ್ಬಿಡ್ತದೆ, ಲೋಯರ್ ಲೆವೆಲ್ ಆಕ್ಷನ್ ಆಗ್ತದೆ. ಅದಕ್ಕೆ ಸೀರಿಯಸ್ ಆಕ್ಷನ್ ಆಗುದಿಲ್ಲ. ಅದು ಒಂದು ಇದಕ್ಕೆ ಕಾರಣ. ಸೀರಿಯಸ್ ಆಕ್ಷನ್ ಅಂತ ಈಗ ಜನ ಹೆಂಗಾಗ್ಬಿಟ್ಟಿದ್ದಾರೆ ನಾಗೇಂದ್ರ ಸರ್, ಆಕ್ಷನ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಸುಳ್ಳು ಹೇಳ್ಬೇಡಿ. ರಾಜಕಾರಣಿಗಳು, ಅದರಲ್ಲೂ ಆಡಳಿತ ಪಕ್ಷದಲ್ಲಿರೋ ರಾಜಕಾರಣಿಗಳು ಸುಳ್ಳು ಹೇಳಬೇಡಿ. ಈ ಮಟ್ಟಿಗೆ ನಿರೀಕ್ಷೆ ಕಮ್ಮಿ ಆಗೋಗಿದೆ ಅಂತ. ಇವತ್ತು ಹೋಮ್ ಮಿನಿಸ್ಟರ್ ಬರ್ತಾರೆ ಪ್ರೆಸ್ ಮೀಟ್ ಮಾಡುವಾಗ, ಇದು 2 ವರ್ಷ 3 ವರ್ಷ ಹಳೆ ವಿಡಿಯೋಗಳು. ಸಿಂಪಲ್ ಎಕ್ಸಾಂಪಲ್ ಸರ್, ರನ್ಯಾ ರಾವ್ ಪ್ರಕರಣ ಆಗಿದ್ದು ಯಾವಾಗ? ಇದೇ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಆದ್ಮೇಲೆ. ತರುಣ್ ಅದೇ ಪ್ರಕರಣದಲ್ಲಿ ಒಳಗೋಗಿರುವ ಆತನ ಕೈಲೂ ಮೊಬೈಲ್ ಇದೆ, ಇದು ಹಳೆದ? ಹಾಗಾದ್ರೆ 2 ವರ್ಷದ ಮುಂಚೆನೆ ತರುಣ್ ಒಳಗೋಗಿ ವಿಡಿಯೋ ರೆಕಾರ್ಡ್ ಮಾಡಿ, ಯಾವ ಲಾಜಿಕ್ಕು ಸರ್ ಇದು? ಮೇಡಮ್, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳಿಗೆ ರಾಜ್ಯದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳು ದಿನನಿತ್ಯ ಅವ್ರಿಗೆ ಅಪ್ಡೇಟ್ ಆಗ್ತಾ ಇರಬೇಕು. ಅದರಲ್ಲೂ ಪರಪ್ರಕಾರದ ಇರ್ತಕ್ಕಂಥ ಒಂದು ಜೈಲಲ್ಲಿ ಆಗಲೇ ಸರ್ ಹೇಳ್ತಾ ಇದ್ರು, 6,500 ಜನ ಕೈದಿಗಳಿರ್ತಕ್ಕಂಥ, ಅದು ಎಂಥ ಕೈದಿಗಳು, ನೋಟೆಡ್ ಕೈದಿಗಳಿರ್ತಕ್ಕಂಥ ಜಾಗದಲ್ಲಿ ಪ್ರತಿನಿತ್ಯ ಏನು ನಡೀತಾ ಇದೆ ಅಂತಕ್ಕಂಥದ್ದು ಒಂದಾದರೆ, ಎರಡನೇದು ಕೆಲವು ಅಧಿಕಾರಿಗಳು ಕೆಲವು ಭಾಗಗಳಿಗೆ ಹಾಕಬೇಕು ಅಂತಂದರೆ ಇಷ್ಟಿಷ್ಟು ಕೋಟಿ ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ರಾಜಕಾರಣಿಗಳೇ ನಿಮಗೆ ಇಷ್ಟು ಕೊಡ್ತೀವಿ ಇಂಥ ಜಾಗ ನಮ್ಗೆ ಹಾಕ್ಕೊಡಿ ಅಂತಕ್ಕಂಥದ್ದು ಅವ್ನು ವಸೂಲಿ ಮಾಡ್ಕೋಬೇಕಲ್ಲ. ತಗೊಂಡ್ರೆ ಒಂದು ಮಾತು, ತಿಂಗಳಿಗೂ ಎಷ್ಟೋ 1 ಕೋಟಿ ಬರುತ್ತೆ ಅಂತೇಳಿ, ಯಾಕೆ ಬರೋದಿಲ್ಲ? ತಗೋಬೇಕು, ರಿಟರ್ನ್ಸು ಬಂಡವಾಳ ಹಾಕಿದ್ದೀವಿ, ತಗೋಬೇಕು, ಯಾರು ಹೇಗಾದರೂ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥದ್ದು. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ವರಿಷ್ಠರು ಒಂದು ಮಾತನ್ನು ಹೇಳ್ತಿದ್ರು, ರಾಜ್ಯ ಸರ್ಕಾರಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದಾರೆ, ಇಂಥ ಕೆಲಸಗಳಿಗೆ ಶಬಾಷ್ಗಿರಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಮಾತನ್ನ ಜೊತೆಲೋಗಿ ಹೇಳಿಸ್ತಾರೆ. ಇವ್ರ ಮನಸ್ಥಿತಿಗಳು ಯಾವ ಮಟ್ಟಕ್ಕಿದೆ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಜನಗಳು ಯಾವ ರೀತಿ ಇವತ್ತು ನಿರ್ಭಯವಾಗಿ ಬದುಕಬೇಕು ಅಂತಕ್ಕಂಥ ಪ್ರಶ್ನೆ ಆಗಿದೆ. 4 ಡೆಕಾಯಿತಿ ಬ್ಯಾಂಕ್ಗಳಲ್ಲಾಗಿದೆ. ಅದಾದ್ಮೇಲೆ ಮನೆಗಳಿಗೆ ದರೋಡೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಕ್ರೈಮ್ಸ್ ಜಾಸ್ತಿ ಆಗ್ತದೆ, ಕೊಲೆ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಜೈಲಲ್ಲಿ ಯಾವ ಪಬ್ಬು, ಕ್ಲಬ್ಬು, ರೆಸಾರ್ಟು, ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲದ ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಬೇಲ್ ಸಿಕ್ಬಿಡುತ್ತೆ, ನಮಗೆ ಏನು ತೊಂದರೆ ಇಲ್ಲ ಅಂತ ಒಂದು ಇದಾದ್ರೆ, ಇನ್ನೊಂದು ಎರಡನೇದು ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಜೈಲ್ಗೆ ಹೋದ್ರು ಏನಪ್ಪ ಹಬ್ಬ ಅಂತ ಹೇಳಿದ್ರೆ, ಯಾರೋ ನಂಗೆ ಬೆಳಗ್ಗೆ ಮಾಹಿತಿ ಕೊಡ್ತಾ ಇದ್ರು, ಸರ್ 50,000 ರೂಪಾಯಿ ಇದ್ರೆ ಒಂದು ಸಿಂಗಲ್ ರೂಮ್ ಕೊಡ್ತಾರೆ, 1 ಲಕ್ಷ ರೂಪಾಯಿ ಇದ್ರೆ ನಿಮಗೆ ಕಂಪ್ಲೀಟ್ ಫೆಸಿಲಿಟೀಸ್ ಕೊಡ್ತಾರೆ. ಕಳೆದ ಓ++ ಕೇಸಲ್ಲಿ 25,000 ಕೊಡಿ 4 ಜನ 5 ಜನ ಒಂದು ರೂಮ್ ಇರುತ್ತೆ, ನಿಮಗೆ ಬೇಕಾದ ಸವಲತ್ತುಗಳು, ವಾರಕ್ಕೆ 2 ಸಲ ಚಿಕನ್ ಸಿಗ್ತದೆ, ಆಮೇಲೆ 2 ಏನೋ ಬಿಯರ್ ಬಾಟ್ಲಿಗೆ ಬೇಕಂದ್ರೆ ಸಪ್ರೇಟು, ಮತ್ತು ವಿಸ್ಕಿ ಬೇಕಂದ್ರೆ ಸಪ್ರೇಟು. ಈ ರೀತಿ ಸ್ಕೀಮ್ಸ್ ಮೇಲೆ ನಡೀತಾ ಇದೆ ಅಂತ ಹೇಳಿ
ಅಂದರೆ ಜೈಲ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕಮ್ ಐದರ್ ಎನ್ ಯೂನಿವರ್ಸಿಟಿ ಆರ್ ಎ ರೆಸಾರ್ಟ್. ಅಂದರೆ ಈ ರೀತಿ ಮೈಂಡ್ ಸೆಟ್ಟಲ್ಲಿ ಯಾವಾಗ ಸರ್ಕಾರಗಳು ನಡೆಸ್ತವೆ, ಯಾರಿಗೂ ಸಹ ಆಚೆ ಹೋಗಿ ಒಂದು ಎರಡು ಮರ್ಡರ್ ಮಾಡೋಣ, ಒಳಗಡೆ ಬರೋಣ, ಏನಾಗ್ಬಿಡ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನಿಮ್ಗೆ ಏನು ಬೇಕು, ನಿಮಗೆ ಒಂದು ರೆಸ್ಟಿಂಗ್ ಜಾಗ ಬೇಕು. ಅದಕ್ಕೋಸ್ಕರ ಏನಾಗಿದೆ, ಜೈಲ್ಸ್ ಇವತ್ತು ಫೋನ್ ತೊಗೊಂಡು ಹೋಗ್ತಾರೆ, 3G ಇಲ್ಲ ಅಂತಾರೆ 5Gಗೆ ಅಪ್ಡೇಟ್ ಮಾಡ್ಕೊತಾರೆ, 5G ಇಲ್ಲ ಅಂದರೆ 2Gಗೆ ಹೋಗ್ತಾರೆ. ಈ ರೀತಿ ಜಾಮರ್ ಹಾಕಿದ್ರು ಕೇರ್ ಮಾಡಲ್ಲ, ಯಾವುದಕ್ಕೂ ಕೇರ್ ಇಲ್ಲ. ನಿಮಗೇನು ಒಂದು ಟಿ ವಿ ಬೇಕು, ಈಗ ನಮಗೆಲ್ಲರಿಗೂ ಒಂದು ಲೈಫಲ್ಲಿ ಏನಪ್ಪ ಬೇಕು ಅಂತ ಹೇಳಿದ್ರೆ ಒಂದು ಊಟ ಮಾಡ್ತೀವಿ, ಅದಾದಮೇಲೆ ನಮ್ಮ ಪಾಡಿಗೆ ನಾವು ಒಂದು ಶಯನ ಮಾಡ್ಕೊಳಕ್ಕೆ ಒಂದು ನಿದ್ದೆ ಮಾಡ್ಕೊಳಕ್ಕೆ ಒಂದು ಜಾಗ ಬೇಕಾಗ್ತದೆ. ಅದಾದಮೇಲೆ ನಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಒಂದು ಸ್ವಲ್ಪ ಬೇಕು. ಎಂಟರ್ಟೈನ್ಮೆಂಟ್ ಏನು ಸರ್ ಯಥೇಚ್ಛವಾಗಿ ಸಿಗ್ತಾ ಇದೆ. ಒಂದ್ ಕಡೆ ಐಟಮ್ ಸಾಂಗು, ಮತ್ತೊಂದ್ ಕಡೆ ಇನ್ಸ್ಟಾಗ್ರಾಮು ಸಿಗ್ತಾ ಇದೆ. ಈ ರೀತಿ ಆದಾಗ ಯಾರಿಗೂ ಭಯ ಇಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಆಗಲೇ ಹೇಳಿದಾಗೆ ರೂಪಾ ಮುದ್ಗಲ್ ಒಂದು ಲೆಟರ್ ಬರೀತಾರೆ. ಸೀನಿಯರ್ ADGP ಮೇಲೆ ಲೆಟರ್ ಬರೆದ್ರು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ಇವತ್ತು ಕಳೆದ ಈ 7 ತಿಂಗಳ ಹಿಂದ್ಗಡೆ ಒಬ್ಬ ನಟನ ಪ್ರಕರಣ ಆಚೆ ಬಂದಾಗಲೂ ಸಹ ಯಾವುದೇ ರೀತಿ ಕ್ರಮ, ಏನು ಸಸ್ಪೆನ್ಷನ್ ಮಾಡ್ತಾರೆ. ಸಸ್ಪೆನ್ಷನ್ ಮಾಡಿದ್ರೆ 2 ತಿಂಗಳು ಅಥವಾ 3 ತಿಂಗಳು ಅಧಿಕಾರಿಗಳು ವಾಪಸ್ ಬರ್ತಾರೆ, ಆಮೇಲೆ ಇನ್ನೊಂದು ಕಡೆ ಪೋಸ್ಟಿಂಗ್ ಹಾಕ್ಕೊಂತಾರೆ. ದೊಡ್ಡ ಕ್ರಿಮಿನಲ್ಸ್ ಯಾರಿದ್ದಾರೆ ಅವ್ರನ್ನ ಬೇರೆ ಜೈಲುಗಳಿಗೆ ಬದಲಾವಣೆ ಮಾಡಬೇಕು. ಆ ಜೈಲುಗಳಲ್ಲಿ ಯಾವ ಜೈಲುಗಳಲ್ಲಿ ಸವಲತ್ತಿರೋದಿಲ್ಲ, ಆ ರೀತಿ ಅವ್ರನ್ನ ಬದಲಾವಣೆ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಇನ್ನೊಂದು ಮಾಹಿತಿ ಇದೆ, ಏನು ಅಂತ ಹೇಳಿದ್ರೆ ಈ ಕ್ರಿಮಿನಲ್ ಜಸ್ಟಿಸ್ ಪಾರ್ಟ್ 1 ಅಂತ ಒಂದು ಬಂದಿದೆ. ಅದರಲ್ಲಿ ಕ್ಲಿಯರಾಗಿ ತೋರಿಸ್ತಾರೆ ಯಾವ ರೀತಿ ಜೈಲೊಳಗಡೆ ಹರಾಸ್ಮೆಂಟ್ ನಡೆಯುತ್ತೆ, ಒಬ್ಬ ಡಾನ್ ಇರ್ತಾನೆ, ಆ ಡಾನು ಎಲ್ಲರನ್ನೂ ಯಾವ ರೀತಿ ಕಂಟ್ರೋಲ್ ಇಟ್ಕೊಂಡಿದೆ. ಅನೇಕ ಚಿತ್ರಗಳು ಬಂದಿದೆ, ಆ ರೀತಿ ಬೆಂಗಳೂರು ಜಾನಗಳಲ್ಲೂ ಬಂದಿದೆ ಅಂತ ಹೇಳಿ. ಅಂದ್ರೆ ಆ ಸರ್ಕಾರದಲ್ಲೂ ಇತ್ತು, ಈ ಸರ್ಕಾರದಲ್ಲೂ ಇತ್ತು. ಮಾಲ್ಗತ್ತಿ ಸರ್, ಇಷ್ಟು ನಿರ್ಲಕ್ಷ್ಯವಾಗಿ ಮಾತನಾಡ್ಬೋದಾ? ಇರೋದು ಯಾರು? ಒಬ್ಬ ಟೆರರಿಸ್ಟು, ಅದರಲ್ಲೂ ಕೂಡ ಟೆರರಿಸ್ಟ್ಗಳನ್ನು ತಯಾರು ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಕೈಲಿ ಮೊಬೈಲ್ ಇದೆ ಅಂದ್ರೆ ಆತ ಅಲ್ಲಿ ಕೂತ್ಕೊಂಡು ಕೂಡ ಅದೇ ಕೆಲಸ ಮಾಡ್ತಿಲ್ಲ ಅಂತೇಳಿ ಹೆಂಗ್ ಭಾವಿಸೋದು? ಅವನನ್ನು ಹಿಡಿಯಕ್ಕೆ NIA ಸೌದಿಗೆ ಅಲರ್ಟ್ ಮಾಡಿ ಅಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಇಂಡಿಯಾಕ್ಕೆ ಕರ್ಕೊಂಡ್ಬಂದು ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಲ್ಲಿ ಬಿಟ್ರೆ ಅಲ್ಲಿ ಕೂತ್ಕೊಂಡು ಅವ್ನು ಮತ್ತೆ ಅದೇ ಕೆಲಸ ಮಾಡ್ತಿದ್ದಾನೆ. ಇಲ್ಲ, ಇದು ಯಾರು ಅವನಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಅವರು ರಾಷ್ಟ್ರದ್ರೋಹಿಗಳೇ. ಅವ್ರ ಮೇಲೇನೋ ಅದು ಟೆರರಿಸ್ಟ್ ಆ್ಯಕ್ಟನ್ನು ಕ್ರಮ ತಗೋಬೇಕು, ಅವ್ರ ಮೇಲೂ FIR ಆಗಬೇಕು. ಇಷ್ಟೊಂದು ಹೇಸಿಗೆ ತರುವಂಥ ವಿಚಾರ ಇದು. ಯಾವುದೋ ಒಂದು 4 ದುಡ್ಡಿನ ಆಸೆಗೆ ದೇಶದ ಸಹ ಮರ್ಯಾದೆ ಇಲ್ವಾ, ದೇಶದ ಸಹ ಅಭಿಮಾನ ಇಲ್ವಾ ಇವರಿಗೆ? ಅಂಥ ಟೆರರಿಸ್ಟ್ಗೆ ಈ ಥರ ಸವಲತ್ತು. ಅವು ಯಾವ ಸೆಲ್ನಲ್ಲಿ ಇರಬೇಕು, ಅವನು ಸೆಲ್ನಲ್ಲಿ ಇರಬೇಕು. 6x10 ಒಂದು ಸೆಲ್ ಇರ್ತದೆ, ರಾಡ್ ಹಾಕಿದ್ದು. ಆ ಸೆಲ್ನಲ್ಲಿ ಅವನು ಬೇಡಿ ಹಾಕಿ ಒಳಗೆ ಹಾಕಬೇಕು. ದೊಡ್ಡ ಹಾಲ್ದಲ್ಲಿ ಕೂತ್ಕೊಂಡು ಮೊಬೈಲ್ದಲ್ಲಿ ಮಾತಾಡ್ತಾ ಇದ್ದಾನೆ. ಇಷ್ಟೊಂದು ಸವಲತ್ತುಗಳನ್ನು ಯಾರು ಕೊಟ್ಟರು ಅವರು? ಇದನ್ನು ಕಣ್ಣು ಮುಚ್ತಾರ? ಆತ ಪಾಸ್ವರ್ಡ್ಗಳ ಬಗ್ಗೆ ಮಾತನಾಡ್ತಾನೆ, ಪಿನ್ಗಳ ಬಗ್ಗೆ ಮಾತನಾಡ್ತಾನೆ, ಏನ್ ಮಾಡ್ತಿದ್ದಾನೆ ಅಲ್ಲಿ ಅನ್ನೋದನ್ನ ಮಾನಿಟರ್ ಮಾಡುವಷ್ಟು ಯಾರು ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಈಗ ಅಲ್ಲಿ ಹೇಳ್ತಾರೆ ಜನ ಕ್ರೌಡ್ ಜಾಸ್ತಿ ಆಗಿದೆ, ಆರೋಪಿಗಳದ್ದು 6,000-7,000 ಜನ ಇದ್ದಾರೆ, ನಾವು ಹೆಂಗೆ ಮ್ಯಾನೇಜ್ ಮಾಡೋದು? ಈಗ ನೋಡಿ, ಕಿರಣ್ ಬೇಡಿ ಅವರಿದ್ರು ತಿಹಾರ್ ಜೈಲಿಗೆ 30,000 ಖೈದಿಗಳಲ್ಲಿ. ಅವ್ರು ಹೆಂಗೆ ಕಂಟ್ರೋಲ್ ಮಾಡಿದ್ರು? ಎವ್ರಿ ಡೇ ಮಾರ್ನಿಂಗ್ ಒಂದು ರೌಂಡ್ ಹಾಕೋರು, ಮಧ್ಯಾಹ್ನ ಒಂದು ರೌಂಡ್ ಹಾಕೋರು, ಸಾಯಂಕಾಲ ಒಂದು ರೌಂಡ್ ಹಾಕೋರು, ರಾತ್ರಿ ಸದಾ ಮಿಡ್ನೈಟಲ್ಲೇ ಹೋಗಿ ಚೆಕ್ ಮಾಡೋರು. ಈ ಥರ DG ಆದವರೇ ಸ್ವತಃ ಹೋಗೋದ್ರಿಂದ ಎಲ್ಲ ಅಧಿಕಾರಿಗಳು ಅಲ್ಲಿ ಬಂದುಬಿಡ್ತಾರೆ. ಇವ್ರು ಯಾರೂ ಇಲ್ಲ. ಅಲ್ಲಿ ಆಫೀಸ್ನ ಕೂತ್ಕೊಂಡು ಆಫೀಸಲ್ಲಿದೆ, ರೇಸ್ ಕೋರ್ಸ್ ರೋಡ್ನಲ್ಲಿ ಆಫೀಸ್ ಇದೆ, ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಇದ್ದವರೆಲ್ಲ ಅವರೇ ಜೈಲಿನ ಸೂಪ್ರಿಡೆಂಟು, ಜೈಲ್ DIG, IPSನವ್ರು ಯಾರೂ ಇಲ್ಲ. ಅಲ್ಲಿ ಹೆಡ್ ಕ್ವಾರ್ಟರ್ ಇಲ್ಲ, ಎಲ್ಲ ಇಲ್ಲಿದ್ದಾರೆ. ಇವರು ಪ್ರತಿ ದಿವಸನೂ ರೌಂಡ್ ಹಾಕ್ತಾರೆ, ಅದು ಇಲ್ಲ. ಇಲ್ಲಿಂದ 30 ಕಿಲೋಮೀಟರ್ ದೂರ ಇರ್ತದೆ. ಟ್ರಾಫಿಕ್ನಲ್ಲಿ ಹೋಗಿ ಮುಟ್ಲಿಕ್ಕಾದ್ರೆ 3 ತಾಸು ಬೇಕು, 2-3 ತಾಸು. ಅಲ್ಲೇ ಆಫೀಸ್ ಮಾಡಿದ್ರೆ, ಅಲ್ಲೇ ಅವರು ದಿನ ಮಾನಿಟರ್ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಸ್ಪಾಟ್ ಬಿಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಒಂದು ಕ್ರಮ. ಇನ್ನೊಂದು ಕ್ರಮ ಅಂದರೆ ಇಲ್ಲಿ ಏನು ತಳ ಬೀರಿದ್ದಾರೆ, ಬೇರೇನು ಉರಿದಾರಲ್ಲ ಸಿಬ್ಬಂದಿ, ಇವ್ರನ್ನೆಲ್ಲ ಬೆಂಗಳೂರು, ಮೈಸೂರು ಇವೆಲ್ಲ ತಗೊಂಡೋಗಿ ಬೀದರು, ರಾಯಚೂರು, ಬಳ್ಳಾರಿ, ಈ ತರ ಜಾಗದಲ್ಲಿ ಹಾಕ್ಬೇಕು. ನಾವು ಅಮಾನತು ಮಾಡ್ತೀವಿ, ಕೆಲವರಿಂದ ಕೆಲಸದಿಂದ ತೆಗೆದು ಹಾಕ್ತೀವಿ. 1-3 ಜನದ ಹೆಸರು ತೋರಿಸೋದು ಅಥವಾ 10 ಜನದ ಹೆಸರು ತೋರಿಸೋದು, ಅದು ಕಣ್ಣು ಒರೆಸೋ ತಂತ್ರ ಮೇಡಮ್. ಅದರಿಂದ ಏನು ಸಾಧನೆ ಇಲ್ಲ ಸರ್. ಆಕ್ಚುಲ್ ರಿಫಾರ್ಮ್ ಅಂತ ಆಗಬೇಕು ಅಂದ್ರೆ ಅಲ್ಲಿರೋ ಸ್ಟಾಫ್ ಗಳದಾಗಬೇಕು ಅಂತ ಹೇಳಿ ಹಿರಿಯ ಪೊಲೀಸರು ಹೇಳ್ತಾ ಇದ್ರು. ಅಲ್ಲಿ ಇನ್ಚಾರ್ಜ್ಗಳೆಲ್ಲ ಒಳಗಿರೋರು ಬಲ್ತ್ ಹೋಗ್ಬಿಟ್ಟಿದ್ದಾರೆ, ಯಾವ ಇನ್ಚಾರ್ಜ್ ಮಾತು ಕೇಳದೆ ಇರೋಷ್ಟು ಬಲ್ತ್ ಹೋಗಿದ್ದಾರೆ ಅಂತ. ಈ ಪ್ರಯತ್ನಕ್ಕೆ ಯಾಕೆ ಮುಂದೆ ಹೋಗೋದಿಲ್ಲ ಅಂತ ಹೇಳಿ? ಅಂದ್ರೆ ಭಯಾನ ಅಥವಾ ಸರ್ಕಾರದ ಕಂಟ್ರೋಲ್ ಅನ್ನು ಮೀರಿ ಯಾವ್ದಾದ್ರು ಒಂದು ವ್ಯವಸ್ಥೆ ಕಂಟ್ರೋಲ್ ಮಾಡ್ತಾ ಇದೆಯಾ ಜೈಲ್ಗಳನ್ನು? ಅವರು ಕೆಲವೊಂದು ವಸೂಲಿ ಹಿಡ್ಕೊಂಡವ್ರು ಇರ್ತಾರೆ, ಯಾವ ಮಂತ್ರಿಗೋ ಯಾವ ರಾಜಕಾರಣಿಗಳಿಗೋ ಹಿಡ್ಕೊಂಡು ಅಲ್ಲಿ ಬಂದಿರ್ತಾರೆ. ಹೋಲಿ ಬಿಡ್ರಿ ಅದನ್ನಂತ ಅವ್ರು ಮಾಡುವಾಗ ಅವರೇ ಅಡ್ಡು ಬರ್ತಾರೆ. ಇರ್ಲಿ ಬಿಡ್ರಿ, ಅವನ ಹೆಂಡತಿ ಮಕ್ಕಳು ಏನೋ ಪ್ರಾಬ್ಲಮ್ ಇದೆ, ಅದು ಇದು ಏನೋ ಒಂದು ಸಮಸ್ಯೆ ಹೇಳ್ಕೊಂಡು ಅಲ್ಲೇ ಉಳಿಲಿಕ್ಕೆ ಪ್ರಯತ್ನ ಹೊರತಾಗಿ ಯಾರೂ ಹೋಗೋದಿಲ್ಲ. ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಬೇಕು, ಇನ್ನು ಅರಿಬಲಾಗಿ A to Z ಎಲ್ಲರನ್ನ ಕಿತ್ತೊಯ್ಯಬೇಕು, ಅಂದಾಗ ಅದು ಸುಧಾರಣೆ ಆಗ್ತದೆ. ಇಲ್ಲಂದ್ರೆ ಅದು ಸಾಧ್ಯನೇ ಇಲ್ಲ.
ಇವರು ಆಫೀಸರ್ಸು ಸ್ವಲ್ಪ ಕಮಿಟೆಡ್ ಇರ್ಬೇಕು ಮೇಡಮ್. ಸ್ವಲ್ಪ ಆದರೂ ನಾವು ಏನು ಸಂಬಳ ತಗೋತೀವಿ ಒಂದು 50% ಆದರೂ ನಿಯತ್ಲಿಂದ ಕೆಲಸ ಮಾಡುವಂಥದ್ದು ನಿಜ ಆಗಬೇಕು. ಸರ್ಕಾರಕ್ಕೂ ಕೂಡ ಇಚ್ಛಾಶಕ್ತಿ ಬೇಕಾ ಅಂತ ಹೇಳ್ಬೋದು. ಸರ್ಕಾರಕ್ಕೂ ಬೇಕು, ಸರ್ಕಾರಿ ರಾಜಕಾರಣಿಗಳಿಗೂ ಬೇಕು, ಅಧಿಕಾರಿಗಳಿಗೂ ಬೇಕು. ಏನಾದರೂ ಅವರಲ್ಲಿ ಆತ್ಮಾವಲೋಕನ ಮಾಡೋಕ್ಕೊಂದು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ಇಂತಹ ವ್ಯವಹಾರಗಳನ್ನು ಬಂದ್ ಮಾಡಬಹುದು. ಇಚ್ಛಾಶಕ್ತಿ ಕೊರತೆ ಆದಾಗಲೇ ವಿರೋಧ ಪಕ್ಷಗಳಿಗೆ ಆಹಾರ ಸಿಗೋದು. ಅಶೋಕ್ ಅವರೇ, ನಿಮ್ಮ ಪಕ್ಷದ ಟ್ವಿಟರ್ ಹ್ಯಾಂಡಲ್ ಅಂತೂ ಇವತ್ತು ಯಥೇಚ್ಛವಾಗಿ ಇದೇ ವಿಚಾರಕ್ಕೆ ಟ್ವೀಟು. ಯಾಸಿನ್ ಮಲ್ಲಿಕ್ರನ್ನ ಪ್ರಧಾನಮಂತ್ರಿ ಕಚೇರಿಗೆ ಕರೆಸ್ಕೊಂಡವರು ಇವತ್ತು ಜೈಲಿನಲ್ಲೇನೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲಿಗೆ ಉಗ್ರವಾದಿಗಳಿಗೆ ಪೋಷಿಸೋರು ಯಾರು ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಹಿಂಗೊಂದು ಅಸ್ತ್ರ ಸಿಕ್ಬಿಡ್ತು ನಿಮ್ಮ ಕೈಗೆ. 100% ಸತ್ಯ ಅಲ್ವಾ? ನಾವು ಮಾತಾಡ್ತಕ್ಕಂಥ ವಿರೋಧ ಪಕ್ಷದವ್ರು ಮಾತಾಡ್ತಕ್ಕಂಥದ್ದು ಏನು ಫ್ಯಾಕ್ಟ್ ನಡೀತಿದೆ, ಸರ್ಕಾರದಲ್ಲಿ ಏನು ನಡೀತಿದೆ, ಮತ್ತು ಜೊತೆಗೆ ಸಮಾಜದಲ್ಲಿ ಯಾವ ರೀತಿ ವೈಫಲ್ಯತೆಗಳನ್ನು ಸರ್ಕಾರದ ದುರಾಡಳಿತದಿಂದ ಆಗ್ತಿದೆ ಅಂತಕ್ಕಂಥದ್ದು ಎತ್ತಿ ಹಿಡಿಯೋದು ನಮ್ಮ ಕೆಲಸ. ಇನ್ಫ್ಯಾಕ್ಟ್ ನಿನ್ನೆ ಸಾಯಂಕಾಲ ನೆನ್ನೆ ಮಧ್ಯಾಹ್ನ ನಮಗೆ ಗೊತ್ತಾದಾಗಲೇ ನಾವು ಅನೇಕ ಮಾಧ್ಯಮಗಳಲ್ಲಿ ಮಾತಾಡಿದ್ವಿ, ಅನೇಕ ವಿಚಾರಗಳನ್ನು ತಿಳ್ಕೊಳಕ್ಕಂಥ ಪ್ರಯತ್ನ ಮಾಡಿದ್ವಿ. ನಾನು ಒಂದು 4-5 ಜನ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೂ ಸಹ ಫೋನ್ ಮಾಡಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಿದೆ. ಅಂದರೆ ಯಾವ ರೀತಿ ಸರ್ಕಾರ ಕಂಪ್ಲೀಟಾಗಿ ಫೇಲ್ ಆಗ್ತಿದೆ. ಜೊತೆಗೆ ಟೆರರಿಸ್ಟ್ಗಳಿಗೆ ನೀವು ಮೊಬೈಲ್ ಫೋನ್ ಕೊಡ್ತೀರಾ, ಲ್ಯಾಪ್ಟಾಪ್ ಕೊಡ್ತೀರಾ, ಸ್ಮಾರ್ಟ್ ಫೋನ್ಸ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ, ಮತ್ತು ಒಬ್ಬ ಟೆರರಿಸ್ಟ್ಗೆ ಪ್ರತಿ ದಿನ ಅವ್ನಿಗೆ ಹೇಳಿದಾಗೆಲ್ಲ ಬಿರಿಯಾನಿ ಸಪ್ಲೈ ಆಗ್ತಿದೆ. 50-500 ಬಿರಿಯಾನಿ ಪ್ರತಿದಿನವೂ ಒಂದು ಎಸ್ಟಾಬ್ಲಿಷ್ಡ್ ಬಿರಿಯಾನಿ ಸೆಂಟ್ರಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಅವನು ಈ ಜೈಲನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಇನ್ಮೇಟ್ಸ್ಗೆ ನೀವು ಕಾನ್ಸ್ಟೆಂಟಾಗಿ ಯಾವಾಗ ಆ ಜಾಗದಲ್ಲೇ ಇಡ್ತಾ ಇದ್ದೀರಾ ಅವನಿಗೆ ಕಂಟ್ರೋಲ್ ಸಿಗುತ್ತೆ. ಉದಾಹರಣೆಗೆ ನಾನು ಎಲ್ಲಿಂದನೂ ಹೊರಗಡೆಯಿಂದ ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಏರಿಯಾದಲ್ಲಿ ಇದ್ದೆ, ಅಕಸ್ಮಾತ್ ನಾನು ಸ್ವಲ್ಪ ಬುದ್ಧಿವಂತ, ಅಕಸ್ಮಾತ್ ಏನಾದರೂ ಸ್ವಲ್ಪ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದ್ದರೆ ನಾನು ಆ ಏರಿಯಾನ ಫುಲ್ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಚಾಕು ಚೂರಿ ತೋರಿಸ್ತೀವಿ, ಗನ್ನೋ ಬುಲೆಟೋ ತೋರಿಸ್ತಾರೆ, ಆವಾಗ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ರೀತಿ ಜೈಲು ಆಗ್ತಾ ಇದೆ ಬೆಂಗಳೂರು ಸೆಂಟ್ರಲ್ ಜೈಲ್. ಅದರಿಂದಾಗಿ ಈ ಯಾರು ಇನ್ಮೇಟ್ಸ್ ಇದ್ದಾರೆ ಇವ್ರನ್ನ ಕಾನ್ಸ್ಟೆಂಟಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಸೆಕ್ಯೂರಿಟಿ ಥ್ರೆಟ್ ಸತ್ತು ಆಗಲಿ ಬಿಡ್ರಿ, ಸೆಕ್ಯೂರಿಟಿ ಥ್ರೆಟ್ ಇದ್ದರೆ ಏನಾಗ್ಬಿಡ್ತದೆ, ಅವನಿಂದ ದೇಶ ಉದ್ಧಾರ ಆಗಲ್ಲ, ದೇಶ ಹಾಳಾಗ್ತಿದೆ. ಒಂದು. ಎರಡನೇದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಯಾರಾದರೂ ಜಡ್ಜ್ಗಳು ನೋಡ್ತಾ ಇದ್ರೆ ಇದನ್ನ ಒಂದು ಲಾನ ಒಂದು ಸ್ವಲ್ಪ ತಾವು ಅಮೆಂಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಹ್ಯೂಮನ್ ರೈಟ್ಸ್ ಇವರು ಇಂಥವ್ರು ಕೊಡಬಾರ್ದು ತಾವು. ಒಂದು. ಎರಡನೇದು, ಅಕಸ್ಮಾತ್ ಆದರೆ ಗಲ್ಲಿಗೇರಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಸಹ ತಾವು ಸೀರಿಯಸ್ ಆಗಿ ಪರಿಗಣಿಸಬೇಕು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಆದರೆ ನಾನು ಈ ಎರಡು ವಿಚಾರಗಳನ್ನ ನಾನು ಒಬ್ಬ ಇಂಡಿವಿಜುವಲ್ ಆಗಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಲ್ಲ, ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತಾವು ನೋಡಬೇಕು. ಹೇಳ್ತಿರೋದು ಕರೆಕ್ಟೇ ಅಶೋಕ್ ಗೌಡ್ರೆ. ಬಟ್ ಇಂಥ ಘಟನೆಗಳನ್ನ ಜನಸಾಮಾನ್ಯರು ನೋಡಿದಾಗ ಅವ್ರ ಮನಸ್ಥಿತಿ ಮೇಲೆ ಬೀರೋ ಪರಿಣಾಮ ನೋಡಿ, ನೀವು ಜಡ್ಜ್ಗಳ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹಾಗಾಗಿದೆ ಅಂತ ಕೇಳ್ತಾ ಇದ್ದೀನಿ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿಗಳ ಕಮೆಂಟು ಅವ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹೇಗಿದೆ ಗೊತ್ತಾ? ದರ್ಶನ್ ಅವ್ರಿಗೆ ಏನೋ ಕೈಯಲ್ಲಿ ಒಂದು ಮಗ್ ಕಾಣಿಸ್ಬಿಟ್ಟು ಟೀ ಮಗ್ಗು ಅಂದ ತಕ್ಷಣ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಕಣ್ಣು ಕೆಂಪಾಗ್ಬಿಡುತ್ತೆ. ಇದೆಲ್ಲ ಕಾಣಿಸಲ್ವಾ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ? ಅಲ್ಲಿಗೆ ನಮ್ಮ ಸುಪ್ರೀಂ ಲಾ ಸಿಸ್ಟಮ್ ಬಗ್ಗೆ ಕೂಡ ಜನರು ಪ್ರಶ್ನೆ ಮಾಡೋ ಹಂತಕ್ಕೆ ಹೋಗ್ಬಿಡುತ್ತೆ. ಯಾಕೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಇಂಥ ಹುಳುಕು ವ್ಯವಸ್ಥೆಯಿಂದ? ನಾನು ಈ ನಟನ ಒಂದು ಏನು ಪ್ರಕರಣ ಇದೆ ಅದಕ್ಕೆ ನಾನು ಖಂಡಿತವೂ ಸಪೋರ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಈ ನಟನ ಪ್ರಕರಣದಿಂದ 4-5 ಮರ್ಡರ್ಗಳಾಗಿದೆ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದೇ ಎಕ್ಸಾಂಪಲ್ ಇಟ್ಕೊಂಡು ಇನ್ನೊಂದು ಮರ್ಡರ್ಗಳನ್ನ ಮಾಡ್ತಕ್ಕಂತಹ ಪ್ರಕರಣಕ್ಕೂ ತುಂಬ ಜನ ಹೋಗಿದ್ದಾರೆ. ಅದರಿಂದಾಗಿ ಯಾರು ಆ ನಟನ ಮೇಲೆ ಅಭಿಮಾನ ಇರತಕ್ಕಂತಹದ್ದು ಸಂಪೂರ್ಣವಾಗ್ಲೂ ಬೇರೆ. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಯಾವಾಗ ಒಬ್ಬ ಆ ರೀತಿಯ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನಟ ಮಾಡ್ತಾರೆ, ಜನಸಾಮಾನ್ಯರು ಮಾಡ್ತಾರೆ, ಟೆರರಿಸ್ಟ್ಗಳು ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಈ ಥರ ಸಮಾಜಕ್ಕೆ ಒಂದು ಮೆಸೇಜ್ ಪ್ರತಿದಿನವೂ ಕೊಡ್ತಕ್ಕಂತಹ ನಟ ಮಾಡಿದಾಗ ಖಂಡಿತವಾಗ್ಲೂ ಸಹ ಅದು ಒಂದು ವಿಚಾರ ಆಗ್ತದೆ. ಅದು ಈಗಾಗಲೇ ಕೋರ್ಟಲ್ಲಿದೆ, ನಾನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಲ್ಲ. ಆದರೆ ಇವತ್ತಿನ ಪ್ರಕರಣ ಏನಿದೆ, ಈ ಪ್ರಕರಣವೂ ಸಹ ನಾನು ನ್ಯಾಯಾಧೀಶರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಒಂದು ಇಂಡಿವಿಜುವಲ್ ಆಗಿ. ಯಾಕೆ ಅಂತ ಹೇಳಿದ್ರೆ ತಾವು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಿ. ಇಂಥವ್ರಿಗೆ ಹ್ಯೂಮನ್ ರೈಟ್ಸ್ಗೆ ಒಳಪಡಿಸಬೇಡಿ. ಒಂದು. ಎರಡನೇದು, ತಾವು ಯಾರಾದರೂ ಈ ಥರ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಜೈಲು ಒಳಗಡೆ ಹೋದಾಗಲೂ ಸಹ ಸುಧಾರಣೆ ಆಗದೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಧೀಕ್ಷಕರನ್ನ, ಸೂಪರಿಂಟೆಂಡೆಂಟ್ಸ್ನ ಮತ್ತು ಬೇರೆ DIG ಮತ್ತು IGಗಳನ್ನ ಅಂತ ಹೇಳಿದ್ರೆ ಅಂಥವ್ರಿಗೆ ತಾವು ಇನ್ನೇನಾದರೂ ಒಂದು ಕಠಿಣ ಶಿಕ್ಷೆ, ಅಂದರೆ ಕಾಲಾಪಾನಿ ಪಾಪ ಅಂತ ಏನಿದೆ, ಒಂದು 3/3 ಸೆಲ್ಲೋ 6/6 ಸೆಲ್ಲೋ ಆ ಥರ ಏನಾದರೂ ಕೊಟ್ಟರೆ ತಾವು ಖಂಡಿತವಾಗ್ಲೂ ಒಳ್ಳೇದಾಗ್ತದೆ ಸಮಾಜಕ್ಕೆ. ಆಮೇಲೆ ಯಾಕೆ ಬಿಡಬೇಕು 4 ಅವರು ಮತ್ತು 2 ಅವರು? ಇವತ್ತು ನಾನು ಬೆಳಗ್ಗೆ ಕೇಳ್ತಿದ್ದೆ ಅವ್ರಿಗೆ, ನಮ್ಮ ಒಬ್ಬ ಸೀನಿಯರ್ ಅಧಿಕಾರಿ ಕೇಳ್ತಿದ್ದೆ, ಒಬ್ಬ ದೊಡ್ಡ ಕ್ರಿಮಿನಲ್ ಇರ್ತಾನೆ, ಅವನ ಮೇಲೆ ಕ್ರೈಮ್ ಪ್ರೂವ್ ಆಗಿಬಿಟ್ಟಿದೆ ಅಂಥವನಿಗೂ ಸಹ ಹ್ಯೂಮನ್ ರೈಟ್ಸ್ ಪ್ರಕಾರ ಬೆಳಗ್ಗೆ 4 ಅವರು ಸಾಯಂಕಾಲ 2 ಅವರು ಅವನು ಜೈಲು ಒಳಗಡೆ ಓಡಾಡಲಿಕ್ಕೆ ಅವನಿಗೆ ಬಿಡ್ತಾರೆ, ಮತ್ತು ಅವನಿಗೆ ತರಿಸ್ಕೊಂಡು ಊಟ ತರಿಸ್ಕೊಳ್ಳೋಕ್ಕೂ ಸಹ ಅವಕಾಶ ಇದೆ ಅಂತೇಳಿ. ಅಂದರೆ ದೊಡ್ಡ ಕ್ರಿಮಿನಲ್ ಅವನು ದೇಶದ ವಿರೋಧ ಕೆಲಸ ಮಾಡಿರ್ತಕ್ಕಂಥವನು, ಅವ್ನಿಗೆ ಯಾಕೆ ಬಿಡಬೇಕು ನೀವು? ಇದೇನು ಹ್ಯೂಮನ್ ರೈಟ್ಸು? ನಾನು ಈ ವಿಚಾರ ಹೇಳ್ತಿದ್ದೇನೆ. ದಯವಿಟ್ಟು ಸಹ ಅವರಿಗೆ ಒಂದು 6/6 ಸೆಲ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ಬೇರೆ
ಬೆಂಗಳೂರಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಜೈಲುಗಳಿದೆ, ಚಿಕ್ಕ ಚಿಕ್ಕ ಜೈಲುಗಳಿದೆ. ಅವನಿಗೆ ಅಲ್ಲೇ ಆಗ್ತಕ್ಕಂಥ ಕೆಲಸ ಮಾಡಿ ಅಲ್ಲೇ ಹಾಕಿ ಅವನಿಗೆ ಒಂದು ಸ್ವಲ್ಪ ಆ ಮೈಂಡ್ ಏನಿದೆ ಅವನಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ತಾವು ತೋರಿಸ್ಬೇಕು. ಇಲ್ಲ ಅಂದರೆ ಅವ್ರಿಗೆ ತಪ್ಪು ಮಾಡಿಲ್ಲ, ನನಗೆ ಯಾವುದೋ ಒಂದು ಕೊಯಂಬತ್ತೂರಲ್ಲಿ ಇದ್ದರೆ ನನಗೆ ಒಂದು ಮನೆಯಲ್ಲಿ ಬಂಗ್ಲೋದಲ್ಲಿ ಇರ್ತೀನಿ, ಈಗಲೂ ಅಷ್ಟೇ ಒಂದು 6500 ಜನ ಇರ್ತಕ್ಕಂತಹ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಬಂಗ್ಲೋದಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಸೌಲಭ್ಯಗಳ ಒಳಗೆ ಒಂದೇನೆ, ಗೋಡೆಗಳಲ್ಲಿ ವ್ಯತ್ಯಾಸ ಇರಬಹುದು, ಬಟ್ ಗೋಡೆ ಒಳಗೆ ನಡೀತಿರೋದಲ್ಲ ಅದೇ ಕ್ರಮ ಅಂತ ಹೇಳಿ ನಾವು ಡಿಮಾರಲೈಸಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡ್ತೀವಿ ಮಾಲ್ಗತ್ತಿ ಸರ್. ಬಟ್ ಅದು ನಮ್ಮ ಸರ್ಕಾರಗಳಿಗೆ ಮತ್ತಗೆ ಎಮ್ಮೆ ಚರ್ಮದ ಸರ್ಕಾರಗಳಿಗೆ ಅದು ಸೀರಿಯಸ್ನೆಸ್ಸೇ ಗೊತ್ತಾಗಲ್ಲ. ಅಲ್ಲೆಲ್ಲೋ ಕಾಲ್ ತುಳಿತ ಪ್ರಕರಣ, ದಯಾನಂದ್ ಅಂತ ಒಬ್ಬ ಆಫೀಸರ್ನ ಅಮಾನತು ಅಥವಾ ಏನೋ ಶಿಕ್ಷೆಯ ಥರದಲ್ಲಿ ಬೇರೆ ಇಲಾಖೆಗೆ ಸಸ್ಪೆಂಡ್ ಮಾಡಿಬಿಡ್ತಾರೆ, ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಬಿಡ್ತಾರೆ. ಅದರಿಂದಲೇ ಮಾನಸಿಕವಾಗಿ ಕುಗ್ಗಿದಾರಂತ. ಐ ಡೋಂಟ್ ನೋ, ತಿಳಿದ ಸುದ್ದಿ. ಅದ್ರ ಜೊತೆಗೆ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂದರೆ, ದಯಾನಂದ್ ಅವ್ರ ಬಗ್ಗೆ ಕಾಮೆಂಟ್ಗಳು ಹೆಂಗೆ ಬರ್ತಿದೆ ಗೊತ್ತಾ? ದರ್ಶನ್ ಅವ್ರನ್ನ ಟಚ್ ಮಾಡಿ ಇದೀಗ ದಯಾನಂದ್ ಅವರು ನೆಮ್ಮದಿಯನ್ನು ಕಳ್ಕೊಂಡ್ರು. ಹಿಂಗೆ ಕಾಮೆಂಟ್ಗಳು, ದಯಾನಂದ್ ಅಂತ ಒಬ್ಬ ಪೊಲೀಸ್ ಆಫೀಸರ್ಗೆ ಇಂಥ ಕಾಮೆಂಟ್ಗಳು. ಇಲ್ಲ, ಇದನ್ನು ಒಪ್ಪೋದಲ್ಲ. ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಒಂದು ದಿವಸ ರಜಾ ಇಲ್ಲದೆ ದುಡಿಯುವಂಥ ಅಧಿಕಾರಿ. ಇವತ್ತು ರಜಾ ಹಾಕೊಂಡು ಮನೇಲಿ ಯಾಕೆ ಇರ್ತಾರೆ? ಯಾವುದೇ ಒಂದು ದಿವಸನೂ ರಜಾ ತಗೊಂಡಿಲ್ಲ. ಯಾವುದೇ ಮನೆಯಲ್ಲಿ ಎಂಥ ಫಂಕ್ಷನ್ ಆದರೂ ಅಟೆಂಡ್ ಆಗೋದಿಲ್ಲ ಅವರು. ಅಷ್ಟೊಂದು ಸಿನ್ಸಿಯರ್ ಇರುವಂಥ ಅಧಿಕಾರಿಗೆ ಈ ಥರ ಕಮೆಂಟ್ ಮಾಡಬಾರ್ದು. ಅದು ಒಂಥರ ವ್ಯವಸ್ಥೆಗೆ ವಿರುದ್ಧವಾಗಿ ಮಾತಾಡ್ದಂಗೆ, ಅದು ಪ್ರಾಮಾಣಿಕತೆಗೆ ಅವಮಾನ ಮಾಡ್ದಂಗೆ. ಈ ಥರ ಇರಬಾರ್ದು. ಈ ಥರ ನಾನು ಒಪ್ಪೋದಿಲ್ಲ, ಅದು ಭಾಳ ತಪ್ಪದು. ಆ ಥರ ಆಗಲೇಬಾರ್ದು. ಬಟ್ ಇನ್ನೊಂದೇನಿದೆ, ಈ ಬರೇ ಕರಪ್ಷನ್ ಆಗುವಂಥ ವಿಚಾರಗಳು ಅಲ್ಲಿ ನಡೆಯೋದಿಲ್ಲ. ಈಗ ಇನ್ನೂ ಒಂದು ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾವಲ್ಲಿ. ಏನು VVIPಗಳನ್ನು ಅರೆಸ್ಟ್ ಮಾಡಿ ಅಥವಾ ಅವ್ರಿಗೆ ಶಿಕ್ಷೆ ಆದಾಗೆ, ಅವ್ರ ಜೈಲಿನಾಗ ಹೋದಾಗೆ ಅವ್ರಿಗೆ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಅವ್ರಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ, ದೊಡ್ಡ ಹಾಸ್ಪಿಟ್ಲಿಗೆ. ಅಲ್ಲಿ ಇರುವಂಥ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಇರ್ತದೆ, ಅಲ್ಲಿರುವಂಥ ಡಾಕ್ಟರೇ ರೆಕಮೆಂಡ್ ಮಾಡ್ತಾನೆ, ನೀವು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗು, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗು, ಅಲ್ಲಿ ಇದು ದೊಡ್ಡದಾದ ಒಂದು ಸೆಲ್ ಇರ್ತದೆ, ಅಲ್ಲಿ ಒಂದು ಸೆಲ್ ಇರ್ತದೆ. ಆದರೆ ಅಲ್ಲಿ ವ್ಯವಸ್ಥೆ ಇರ್ತದೆ, ಎಲ್ಲರೂ ಬಂದು ಭೇಟಿ ಆಗ್ಬೋದು, ಹೆಣ್ಮಕ್ಳು ಮನೆ ಫ್ಯಾಮಿಲಿಯವರು ಭೇಟಿ ಆಗ್ಬೋದು, ಏನೆಲ್ಲ ವ್ಯವಸ್ಥೆಗಳನ್ನ ಆರಾಮಾಗಿ ಕಾಣಬಹುದು. ಈ ಥರ ಹೊರಗಡೆ ಬಂದ್ಬಿಡು, ಅದು ಒಂದೂ ಇನ್ಫ್ಲೂಯೆನ್ಸನೇ. ನಿಜ. ಅದು ಯಾವ ರೀತಿ ಇನ್ಫ್ಲೂಯೆನ್ಸು, ನಾವು ದುಡ್ಡು ಇರ್ಬೋದು, ವಸೂಲಿ ಇರ್ಬೋದು, ಇನ್ನೊಂದು ಯಾವುದೋ ರೀತಿ ಒತ್ತಡವೂ ಇರ್ಬೋದು. ಈ ಥರ ಅವರು ಅದು ಎಂಜಾಯ್ ಮಾಡ್ತಾರೆ. ಅದು ಒಂಥರ ಭ್ರಷ್ಟಾಚಾರನೇ. ಪ್ರತಿಯೊಂದು ಇದರಲ್ಲೇನೂ ಒಂದೊಂದು ರೀತಿಯಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇದೆಲ್ಲ ಮಾಡಬೇಕಾದ್ರೆ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕತೆ, ಸ್ವಲ್ಪ ಆದರೂ ಪ್ರಾಮಾಣಿಕತೆ ಇಟ್ಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು. ಮೇಡಮ್, ಇಲ್ಲೇ ಆಫೀಸ್ನಾಗ ಕೂತ್ಕೊಂಡು ನೀನು ಸಸ್ಪೆಂಡ್ ಮಾಡ್ತೀನಿ, ನಿನಗೆ ಚಾರ್ಜ್ ಮಾಡಿಕೊಡ್ತೇನೆ, ನೀನು ಇನ್ಕ್ರಿಮೆಂಟ್ ಕಟ್ ಮಾಡ್ತೀನಿ ಅಂತ ಹೆದರ್ಸಿದ್ರೆ ಏನಾರು ಕೆಲಸ ಮಾಡ್ತಾರಾ? ಇವ್ರು ಹೋಗ್ಬೇಕಲ್ಲಿ. ಹೋದಾಗೆ ಒಬ್ಬ DIG ಬಂದಾನ, ಒಬ್ಬ IG ಬಂದಾನ ಅಂದರೆ ಎಲ್ಲರೂ ಅಲ್ಲಿ ಓಡಿ ಬರ್ತಾರೆ, ತಮ್ಮ ಜಾಗದಲ್ಲಿ ನಿಂತ್ಕೋತಾರೆ. ಆಗುವಂಥ ಅನಾಹುತಗಳು. ಈಗ ನೋಡಿರಿ, ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಇದ್ದಾರಂದರೆ, ಒಬ್ಬ ಪೊಲೀಸ್ ಇದ್ದಾನಂದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪವರ್ ಆಟೋಮೆಟಿಕ್ ಸ್ಟಾಪ್ ಆಗ್ತದೆ. ಈಗ ಎಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಬರ್ತದೆ. ಅವನೇನು ಮಾಡೋದು ಬೇಕಾಗಿಲ್ಲ, ಲಾಠಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಸಾಕು ಅವನಷ್ಟೇ. ಆದ್ರೆ ಪ್ರೆಸೆನ್ಸ್ ಇಟ್ ಸೆಲ್ಫ್ ಈಸ್ ಎಫೆಕ್ಟಿವ್. ಆ ಥರ ಅಧಿಕಾರಿಗಳು ಅಲ್ಲಿ ಹೋಗಿ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇಚ್ಛಾಶಕ್ತಿ ಬೇಕು, ಇಚ್ಛಾಶಕ್ತಿ ತೊಗೊಂಡು ಕೆಲಸ ಮಾಡಲಿ. ಸುಮ್ಮನೆ ಅಲ್ಲಿ ಅವ್ರ ದುರ್ದೈವ ನಾವು ಹೇಳ್ಬೇಕಾದ್ರೆ, ಯಾಕಂದ್ರೆ ಅಲ್ಲಿನೂ ಅಸಹ್ಯ ಆತವ್ರಿಗೆ, ಇಲ್ಲಿನೂ ಅಸಹ್ಯ ಆಗ್ತಾ ಇದೆ. ದಯಾನಂದವ್ರಿಗೆ ಭಾಳ ಮಾನಸಿಕವಾಗಿ ಒಂಥರ ನೆಮ್ಮದಿ ಕಳ್ಕೊಂಡಂಗೆ. ಸರ್ಕಾರಗಳ ಈ ರೀತಿಯ ಕ್ರಮ ಇದೆಯಲ್ಲ ಸರ್, ಇವತ್ತೇನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು, ಒಂದು 3-4 ಜನ ಪೊಲೀಸ್ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡೋದು ಅಥವಾ ಅವ್ರನ್ನ ಒಂದಷ್ಟು ದಿನಗಳ ಕಾಲ ಕಡ್ಡಾಯ ರಜೆಗೆ ಕಳಿಸೋದು, ಈ ರೀತಿ ಕ್ರಮ ಮಾಡಿಬಿಟ್ರೆ ಸಾಕಾ? ನೀವಾಗಲೇ ಹೇಳ್ತಿದ್ರಿ ವೈದ್ಯರು, ಎಷ್ಟೋ ಮಂದಿ ವೈದ್ಯರ ಥ್ರೂ ಹೋಗ್ತಿದ್ಯಂತೆ ಮೊಬೈಲ್ ಫೋನ್ಗಳು. ಜೈಲ್ ಒಳಗೆ ಹೋಗುವ ತರಕಾರಿ, ಹಾಲು ಇತ್ಯಾದಿ ಎಸೆನ್ಷಿಯಲ್ ಗೂಡ್ಸ್ ಏನಿದೆ ಅದ್ರ ಥ್ರೂ ಹೋಗುತ್ತೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಏನು ಮಾಡ್ಬೇಕು ಸರ್ಕಾರ? ಕೇವಲ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಆಕ್ಷನ್ ತಗೊಂಡಿದ್ದೀವಿ ಅಂತ ತೋರಿಸಲಿಕ್ಕೆ ಮಾಡೋ ಆಕ್ಷನ್ ಸಾಕಾ ಅಂತ ನಾನು ಅದನ್ನು ಕೇಳಿದ್ದೇನೆ. ಇವೇನು ತರಕಾರಿ ಗಾಡಿಗಳು ಬರ್ತವೆ ಅಥವಾ ಗ್ರೋಸರೀಸ್ ಬರ್ತವೆ, ಬರುವಾಗ TV ಮುಂದೆ ಹಿಂಗೆ ಅಡ್ಡ ನಿಲ್ತಾನಂತೆ. ಅಂದ್ರೆ ಅಲ್ಲಿ ಏನು ಕಾಣಬಾರ್ದಂತ ಇಂಪಾರ್ಟೆಂಟ್ ಏನು ವಸ್ತುಗಳು ಇರ್ತವೆ ಅವು ಪಾಸ್ ಮಾಡಲಿಕ್ಕೆ ಹಿಂಗೆ ಅಡ್ಡ ಬರೋದು, ಅಡ್ಡ ಬಂದು ಹಿಂಗೆ ಹುಡುಕದಂಗೆ ಮಾಡೋದು, ಉದ್ದೇಶಪೂರ್ವಕವಾಗಿ ಅದು ಅವಾಯ್ಡ್ ಮಾಡಲಿಕ್ಕೆ ಆ ಥರನೂ ಮಾಡಿ ಕಳಿಸ್ತಾರೆ. ಇದೆಲ್ಲ ಒಂದೊಂದು ಟ್ಯಾಕ್ಟಿಸ್ ಮೇಡಮ್. ಇವೆಲ್ಲ ಟ್ಯಾಕ್ಟಿಸ್ ಯೂಸ್ ಮಾಡಿನೇ ಈ ಥರ ಅವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ಪಕ್ಕದಲ್ಲಿ ಮನೆಗಳು ಈಗ ಅದು ಅಲ್ಲಿ ಜಾಮರ್ ಹಾಕಿದ್ದಾರೆ, ಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ನಮಗೆ, ಅವರು ಮೊಬೈಲ್ ವರ್ಕ್ ಆಗೋದಿಲ್ಲ. ಅದು ನೆಪ. ಅದು ಪಕ್ಕದ ಮನೆಯಲ್ಲಿ ಏರಿಯಾದು ಕಡಿಮೆ ಮಾಡಿದ್ದಾರೆ ಸಾಕು, ಅವರು ಪಕ್ಕದ ನೆಪ ಹೇಳಲಿಕ್ಕೆ ಅದನ್ನು ಮಾಡೋದು. ಯಾರು ಮೀಡಿಯಾದವ್ರು ಹೋದಾಗೆ, ಹಿರಿಯ ಅಧಿಕಾರಿಗಳು ಹೋದಾಗೆ ಎಲ್ಲನೂ ಫಂಕ್ಷನ್ ಮಾಡ್ತಿರ್ತವೆ. CC ಕ್ಯಾಮ್ರಾ ಫಂಕ್ಷನ್ ಮಾಡ್ತಿರ್ತವೆ, ನೀವು ಹೋದಾಗ ಎಲ್ಲ ಫಂಕ್ಷನ್ ಮಾಡ್ತಿರ್ತವೆ. ಉಳಿದ ಹೊತ್ತಾಗ ಯಾಕೆ ಮಾಡೋದಿಲ್ಲ? ಉಳಿದ ಹೊತ್ತಾಗ ಯಾಕೆ ಕೆಡ್ತಾವೆ ಅವು?
ಇದು ಉದ್ದೇಶಪೂರ್ವಕವಾಗಿ ಮಾಡೋದು. ಇದರಲ್ಲಿ ಎಲ್ಲರದು ಇನ್ವಾಲ್ವ್ಮೆಂಟ್ ಇರ್ತದೆ. ಅಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಹಿಡ್ಕೊಂಡು ಚಿಕ್ಕ ಅಧಿಕಾರಿಗಳಿಗೂ ಇನ್ವಾಲ್ವ್ಮೆಂಟ್ ಇರ್ತದೆ. ಈ ರೇಸ್ ಕೋರ್ಸ್ನಲ್ಲಿ ಇರುವಂಥ ಅಧಿಕಾರಿಗಳಿಗೆ ಅವ್ರಿಗೇನು ಗೊತ್ತೇ ಇರೋದಿಲ್ಲ. ಅವ್ರೇನು ಇದು ಒಂಥರ ಪನಿಷ್ಮೆಂಟ್ ಜಾಗ, ಯಾವಾಗ ನಾ ಇಲ್ಲಿಂದ ಹೋದೇನೋ ಅನ್ನೋವಂಥ ಯೋಚನೆ ಮಾಡ್ತಿರ್ತಾರೆ ಹೊರತಾಗಿ ಅಲ್ಲಿ ಯಾರು ಇದ್ಕೊಂಡು ಕಮಿಟ್ ಮಾಡಿ ನಾನು ಇಲ್ಲಿ ಏನೋ ಸುಧಾರಣೆ ಮಾಡಬೇಕು. ಈ ನೋಡಿ ಮೇಡಮ್, ಅವರು ಕಿರಣ್ ಬೇಡಿಯವರು ಇದ್ದಾಗೆ ಕೌನ್ಸಿಲಿಂಗ್ ಮಾಡ್ತಿದ್ರು. ಎಲ್ಲ ದೊಡ್ಡ ದೊಡ್ಡ ಸಾಹಿತ್ಯ ಇದು ಫಿಲಾಸಫರ್ ಪ್ರೊಫೆಸರ್ ಕರೆಸಿ, ಸೈಕಾಲಜಿಸ್ಟ್ ಕರೆಸಿ, ಸಂತರಿಗೆ ಕರೆಸಿ ಅವ್ರಿಗೆ ಪ್ರತಿಯೊಂದು ಪರಿವರ್ತನೆ ಮಾಡುವಂಥ ಕಮಿಟ್ಮೆಂಟ್ ಅವರಲ್ಲಿತ್ತು. ಹೀಗಾಗಿ ಅಷ್ಟೊಂದು ಸುಧಾರಣೆ ಆಯಿತು ತಿಹಾರ್ ಜೈಲು. ಇಲ್ಲಿಯವ್ರಿಗೆ ಏನಾಗಿದೆ, ಯಾಕೆ ಮಾಡೋದಿಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಆ ಜಾಗ ಇಲ್ಲಿಂದ ಯಾವಾಗ ಎದ್ದು ಓಡೋದೇನು ನಾನು, ಯಾವಾಗ ನಾನು ಲಾ ಆ್ಯಂಡ್ ಆರ್ಡರ್ಗೆ ಹೋದೇನೋ, ಯಾವಾಗ ನಾನು ಕ್ರೈಮ್ DGP ಆದೇನೋ, ಯಾವಾಗ ನಾನು ಕಮಿಷನರ್ ಆದೇನೋ, ಈ ಲೆಕ್ಕ ಮಾಡ್ತಿರ್ತಾರೆ ಹೊರತಾಗಿ. ನಾನು ಅದೇ ಪ್ರಶ್ನೆನ ಅಶೋಕ್ ಅವ್ರಿಗೂ ಕೇಳ್ತೀನಿ. ಅಂದ್ರೆ ರಾಜಕೀಯ ಮುಖಂಡರು ಪೊಲೀಸ್ ಇಲಾಖೆಯನ್ನ ಯಾವೆಲ್ಲ ಆಯಾಮದಲ್ಲಿ ಬಲಹೀನ ಮಾಡಬಹುದು ಅನ್ನೋದಕ್ಕೆ ದಯಾನಂದ್ ಅವ್ರ ಪ್ರಕರಣ ತಾಜಾ ಉದಾಹರಣೆ. RCB ತಪ್ಪು ಯಾರ್ದು, ಇನ್ನೇನೋ ರೀತಿಯಲ್ಲಿ ಶಿಕ್ಷೆ ಕೊಡೋಕೆ ಹೋಗಿ ಅವರನ್ನ ವರ್ಗಾವಣೆ ಮಾಡಿದ್ರು. ಸರ್ ಹೇಳ್ದಾಗ ರಜಾನೇ ಹಾಕದ ಒಬ್ಬ ಏನು ಧೀಮಂತ ಪೊಲೀಸ್ ಆಫೀಸರು ರಜಾ ಹಾಕಿ ಮನೇಲಿ ಕೂತಿದ್ದಾರೆ. ಇವತ್ತು ಅವರು ಕೂಡ ಮಾಡದೇ ಇರೋ ತಪ್ಪಿಗೆ ಬಯಸ್ಕೊಳ್ಳೋ ಥರ ಆಯಿತು, ಜನರ ಹತ್ರ ಕಾಮೆಂಟ್ಗಳು ಹಾಕ್ಸ್ಕೊಳ್ಳೋ ಥರ ಆಗೋಯ್ತು. ನಿಮಗೆ ಪೊಲೀಸಲ್ಲಿ ಪಾಪ ಎಕ್ಸಿಕ್ಯೂಟಿವ್ ಪವರ್ ಸಿಗ್ತಕ್ಕಂತಹದ್ದು IPS ಆಫೀಸರ್ಸ್ಗೆ ಅವರ ಒಂದು 30-35 ವರ್ಷ ಸರ್ವಿಸಲ್ಲಿ ಒಂದು 10 to 12 ವರ್ಷ ಸಿಗ್ತದೆ. ಅವರು ಆ ಪಾಪ ದಯಾನಂದ್ ಅಂತವರು ಎಕ್ಸಿಕ್ಯೂಟಿವ್ಗೆ ಬರೋದಿಲ್ಲ ಜಾಸ್ತಿ. ಅವ್ರೇನಂದರೆ ಅವರು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತು ದಯಾನಂದ್ ಒಬ್ಬರೇ ಅಲ್ಲ, ಒಂದು 5-6 ಜನ ಇದ್ದಾರೆ. 5-6 ಜನ ಇದ್ದಾರೆ. ಅವ್ರುಗಳು ಆ್ಯಕ್ಚುಲಿ ಏನಂದರೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು, ನಮ್ಮ ಕೆಲಸ ನಾವು ನೋಡಬೇಕು, ಸಮಾಜಕ್ಕೆ ನಮ್ಮ ಕೈಯಲ್ಲಿ ಆಗಿದ್ದು ಕೊಡುಗೆ ಕೊಡಬೇಕು ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಪ್ರತಿ ಸಾರಿ ಎಕ್ಸಿಕ್ಯೂಟಿವ್ಗೆ ಯಾರು ಬರ್ತಾರೆ, ಯಾರು ರಾಜಕಾರಣಿಗಳಿಗೆ ಅಡ್ಜಸ್ಟ್ ಆಗ್ತಾರೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಎಸ್ಪೆಷಲಿ ನಮ್ಮ ಈ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಅವರು ಸರ್ಕಾರ ಬಂದಾಗ ಅವ್ರಿಗೇನಂದರೆ ಒಂದು ಮೈಂಡ್ ಸೆಟ್ ಇರುತ್ತೆ. ನಾವು ಒಂದು ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಿರ್ತಾರೆ, ಇನ್ನೊಂದು ಆ ಓಲೈಕೆ ರಾಜಕಾರಣಕ್ಕೆ ತಕ್ಕದಂಥವ್ರನ್ನ ಕುಳಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ ಕರಪ್ಷನ್, ನಮಗೆಲ್ಲ ಕಡೆಯಿಂದನೂ ದುಡ್ಡು ಬರಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ. ಈ ರೀತಿ ಮೈಂಡ್ ಸೆಟ್ ಏನಿದೆ, ಮತ್ತು ಒಬ್ಬ ಸಚಿವ ಒಂದು ಇನ್ಸ್ಪೆಕ್ಟ್ರಿಗೆ, ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಯಾರೋ ಒಬ್ಬ ಕ್ರಿಮಿನಲ್ ಪರವಾಗಿ ಫೋನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ನೊಬ್ಬ ಕ್ರಿಮಿನಲ್ ಹೋಗಿ DK ಶಿವಕುಮಾರ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಫ್ರಾಡ್ ಮಾಡಿಬಿಟ್ಟು ಅಂತ ಹೇಳಿದ್ರೆ, ಯಾವ ರೀತಿ ಮೈಂಡ್ ಸೆಟ್ ಇದೆ ಈ ಸಮಾಜದಲ್ಲಿ ಅಂತ ಹೇಳಿ ನಮಗೆ ಶಾಕ್ ಆಗ್ತದೆ. ಅಂದರೆ ಭಯ ಇಲ್ಲದೆ ಯಾರಿಗೆ ಬೇಕಾದ್ರೂ ಮೋಸ ಮಾಡು, ಯಾರಿಗೆ ಬೇಕಾದ್ರೂ ಮರ್ಡ್ರ್ ಮಾಡು, ಯಾರಿಗೆ ಬೇಕಾದ್ರೂ ರೇಪ್ ಮಾಡು, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಜೈಲಲ್ಲಿ ನಮಗೆ ಸವಲತ್ತುಗಳು ಸಿಗ್ತದೆ. ಇಲ್ಲೇನಂತ ಹೇಳಿದ್ರೆ ಇಲ್ಲೊಂದು 5 ಕೋಟಿನೋ 10 ಕೋಟಿನೋ 20 ಕೋಟಿನೋ ಲೂಟ್ ಮಾಡು, ಜೈಲಿಗೆ ಹೋಗಿ 1 ಕೋಟಿ ಖರ್ಚು ಮಾಡು ಅಂತ ಹೇಳಿ ಯಾವ ಮೈಂಡ್ ಸೆಟ್ಟಲ್ಲಿ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಸಮಾಜದಲ್ಲಿ ಯಾವ ರೀತಿ ಸಿಸ್ಟಮ್ ಕೆಡ್ತಾ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಒಂದು ಎಜುಕೇಷನ್ ಕೆಟ್ಟಿದೆ. ಎಜುಕೇಷನ್ ಕೆಟ್ಟಿರೋದ್ರಿಂದ ಏನಂದರೆ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ತಪ್ಪು ಮಾಡಿ ನಾವು ಜೀರ್ಣಿಸ್ಕೊಂಡ್ರೆ ನಮಗೇನು ಇದೇ ಇಲ್ಲ ಅಂತ ಹೇಳಿ, ಅಂದರೆ ತಪ್ಪಿಗೆ ಯಾವ ಶಿಕ್ಷೆನೂ ಇಲ್ಲ ಅಂತ ಹೇಳಿ. ಅಂದರೆ ಅವ್ರಿಗೆ ಗೊತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕುಟುಂಬಗಳಿಗೆ ಆಗ್ತಕ್ಕಂಥ ಸಮಸ್ಯೆ. ಮತ್ತು ನಾನು ಪ್ರತಿ ಸತಿನೂ ಈ ಮಾತು ಹೇಳ್ತಿರ್ತಾನೆ, ನೀವು ಯಾರು ನೋಡದೇ ಇದ್ರು ಚಿತ್ರಗುಪ್ತನ ಹತ್ರ ನಿಮ್ಮ ಲೆಕ್ಕ ಇದ್ದೇ ಇರುತ್ತಪ್ಪ ಅಂತ ಹೇಳ್ತಿರ್ತಾನೆ. ಚಿತ್ರಗುಪ್ತನ ಹತ್ರ ಲೆಕ್ಕ ಸತ್ತಾಗ ತಾನೇ ಸಿಗೋದು, ಸಾಯೋವರೆಗೂ ಸಹ ಈ ನಮ್ಮ ಅಟ್ಲೀಸ್ಟ್ ನಮ್ಮ ಈ ಭಾರತೀಯ ಕಾನ್ಸೆಪ್ಟಲ್ಲಿ ನಾವು ನಂಬಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ಭೋಗಕ್ಕಿಂತ ನಮ್ಮ ಮನಸ್ಸಿನ ಶಾಂತಿಗೆ ಮತ್ತು ಸಾತ್ವಿಕತೆಗೆ ನಾವು ಪ್ರಾಮಾಣಿಕವಾಗಿ ದುಡಿಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿರ್ತಕ್ಕಂಥವು. ಆದರೆ ಯಾವಾಗ ಭೋಗ ಆಸ್ ಟೇಕನ್ ಓವರ್, ಅಂದರೆ ಫಿಸಿಕಲ್ ನೀಡ್ಸ್ ಆಸ್ ಟೇಕನ್ ಓವರ್ ದ ಥಾಟ್, ಆವಾಗ ಈ ರೀತಿಯೆಲ್ಲ ಆಗ್ತದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಅನ್ನೋದನ್ನು ಯಾರು ಸರ್ಕಾರದವ್ರು ಕಂಟ್ರೋಲ್ ಮಾಡಬೇಕು, ಅವರು ಯಾವಾಗ ಫೇಲ್ ಆಗ್ತಿದ್ದಾರೆ. ಅಂದರೆ ಉದಾಹರಣೆಗೆ ಇಲ್ಲಿ ನಾನು ಡೈರೆಕ್ಟಾಗಿ ನೇರವಾಗಿ ಇಬ್ಬರನ್ನ ಪ್ರಶ್ನೆ ಮಾಡ್ತೇನೆ, ಒಂದು ಮುಖ್ಯಮಂತ್ರಿಗಳು, ಇನ್ನೊಂದು ಗೃಹ ಸಚಿವರು. ಯಾಕೆ ಅಂತ ಹೇಳಿದ್ರೆ, ನೀವು ರಿವ್ಯೂ ಮೀಟಿಂಗ್ಸು ನೀವು ರೆಕಾರ್ಡ್ ತೆಗೆಸಿ ನೋಡಿ. ತಾವು ಜರ್ನಲಿಸ್ಟ್ಗಳಿದ್ದೀರಾ, ಎಲ್ಲ ಜರ್ನಲಿಸ್ಟ್ಗಳಿಗೂ ನಾನು ಆಗ್ರಹ ಮಾಡ್ತೇನೆ, RTI ಎಲ್ಲಾದರೂ ಕೇಳಿ, ಎಲ್ಲಾದರೂ ಕೇಳಿ, ಎಷ್ಟು ರಿವ್ಯೂ ಮೀಟಿಂಗ್ಸ್ ಆಗಿದೆ ಈ ಸರ್ಕಾರ ಬಂದ ಮೇಲೆ, ವೆದರ್ ಇಟ್ ಈಸ್ ಜೈಲ್, ವೆದರ್ ಇಟ್ ಈಸ್ CID, ವೆದರ್ ಇಟ್ ಈಸ್ ಬೇರೆ ಇದಕ್ಕೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಮಾಹಿತಿ, ಗೃಹ ಸಚಿವರು ಎಲ್ಲಿ ಫೇಲ್ ಆಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಎಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಗೃಹ ಸಚಿವರು ರೆಗ್ಯುಲರ್ ಆಗಿ ರಿವ್ಯೂ ಮೀಟಿಂಗ್ಸ್ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ರೆಗ್ಯುಲರ್ ಆಗಿ ರಿವ್ಯೂ ಮೀಟಿಂಗ್ಗಳಾಗ್ತಾ ಇದೆ ಸರ್. ಹಾಗಾಗಿ ಈ ತರ ಮಾಡ್ಲಿಕ್ಕೆ ಬಹುಶಃ ಟೈಮ್ ಇಲ್ವೇನೋ ಅಂತ ಹೇಳಿ ಈ ಕುರ್ಚಿ ಸಂಬಂಧ ಏನ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಮೀಟಿಂಗ್ಗಳು, ದೆಹಲಿ ಟ್ರಿಪ್ಗಳು ಕೊಡ್ತಿದ್ದಾರೆ. ಅದರಲ್ಲಿ ಒಂದು ಕಾಲ್ ಭಾಗ ಬಹುಶಃ ಜೈಲಿನ ಸುಧಾರಣೆ, ಅಲ್ಲಿನ ವ್ಯವಸ್ಥೆಗಳ ಸರಿಪಡಿಸುವಿಕೆ ಕಡೆ ಗಮನ ಕೊಟ್ರೆ ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಬೆಂಗಳೂರಿನ ಮಾನ ಪರಪ್ಪನ ಅಗ್ರಹಾರ ವಿಚಾರದಿಂದ ಹರಾಜಾಗೋದು ತಪ್ತಿತ್ತೇನೋ ಅಂತ ಹೇಳಿ. ಧನ್ಯವಾದ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.